I think now if I were on TV, I would have had it harder. Why? Because social media is there. So there are countless narratives. ನದಿಗಳ ಜೊತೆ ಒಂದು ಸಂಬಂಧ ನಾನು ಅನ್ಕೊಳ್ತೀನಿ ದ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಹೇಳಲೇಬೇಕು ಬಿಕಾಸ್ ಅದು ಸೇಕ್ರೆಡ್ನೆಸ್ ಈಸ್ ಅನ್ ಇಮೋಷನ್ ಫ್ರ್ಯಾಂಕ್ಲಿ ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಇಸ್ ಜಸ್ಟ್ ಅ ಪ್ಲೇಸ್ ವೇರ್ ಇಟ್ಸ್ ಅ ವಾಟರ್ ಬಾಡಿ ನೋಬಡಿ ಎಂಟರ್ಸ್ ಅ ಸೇಮ್ ರಿವರ್ ಟ್ವೈಸ್ ಅಂತ ಒಂದಿದೆ ಅರೆ ಗಂಗಾಜಿ ತೋ ಠೀಕ್ ಹೈ ಯಮುನಾ ಜಿ ಮೇ ಸ್ನಾನ್ ಕೀಜಿಯೇ ಯಮುನಾ ನದಿಯಲ್ಲಿ ಸ್ನಾನ ಮಾಡೋದು ಇಸ್ ಗ್ರೇಟರ್ ದ್ಯಾನ್ ದ ಗಂಗಾ ಸ್ನಾನ್ ಬಿಕಾಸ್ ಆಲ್ ಆಫ್ ಅಸ್ ರಿಗಾರ್ಡ್ ಗಂಗಾ ಪಾಪ ಯಮುನಾ ಎಲ್ಲೋ ಸೈಡ್ ಲೈನ್ ಆಗಿಬಿಟ್ಟಿದ್ದಾಳೆ. What is that you want to tell a young woman watching you in her 20s? The first D I always recommend is dhairya. That is by dhairya it is not just courage to be brave ಅದನ್ನ ಎದುರಿಸೋದು ಆಚೆ ಒಬ್ಳೆ ಹೋಗೋದು I'm talking about an inner courage. See, you can go respect somebody but ನಿಮ್ಮನ್ನ ಬಹಳ ಕೀಳವಾಗಿ ತೋರಿಸ್ಕೊಂಡೇ ಇನ್ನೊಬ್ಬರನ್ನ ನೀವು ರೆಸ್ಪೆಕ್ಟ್ ಮಾಡ್ಬೋದು ಅನ್ನೋದಿಲ್ಲ. ಅಯ್ಯೋ ನಾವೇನೂ ಇಲ್ಲ ನಾವೇನೂ ಮಾಡಿಲ್ಲ. That's not humility. That is putting down yourself. Woman in power and a woman trying to navigate the journey through multiple chapters. What chapter of your own life tested you the most? You know what I like about you? You're like a hidden book, you know. Many chapters there. ಎಷ್ಟು ಚೆನ್ನಾಗಿ ನೀವು ವಿಷ್ಣು ಸರ್ ಮಿಮಿಕ್ರಿ ಮಾಡಿದ್ರಿ ಅಂದರೆ ಐ ವಾಸ್ ಲೈಕ್ ಅವರೇ ಮೈ ಮೇಲೆ ಬಂದಂಗೆ ವಾಸಂತಿ ಅವರೇ ಅದಾಗಿರಲಿ ಇಮಿಡಿಯೇಟ್ಲಿ ಹೌ ಯು ಸ್ವಿಚ್ ಗೇರ್ಸ್ ಬೀಯಿಂಗ್ ಆಶಾ ತಾಯಿ ಯೋರ್ ಸೆಲ್ಫ್ you are one brat very sophisticatedly like packed being I'm Vasanti Hari Prakash but what are those chapters of your own life that maybe ಅಲ್ಲಿ ಇನ್ನೂ ಜಾಸ್ತಿ ಬೆಳಕೆ ಬಂದಿಲ್ಲ ಬೆಳಕು ಚೆಲ್ಲಿಲ್ಲ ಅಥವಾ ಕೆಲವು ಎಲ್ಲರ ಲೈಫಲ್ಲೂ ಐ ಬಿಲೀವ್ there are few chapters that you're not very comfortable about. Have you chosen few choices of your life consciously? ಬಿಕಾಸ್ ಒಂಥರ ನಾನು ಐ ವಾಸ್ ರಿಫ್ಲೆಕ್ಟಿಂಗ್ ಥ್ರೂ ದಿಸ್ ನಾವು ನಡೆದು ಬಂದಿರೋ ದಾರಿ ಕಾನ್ಷಿಯಸ್ ಆಗಿ ಇರಲ್ವೋ ಇಟ್ಸ್ ಲೈಕ್ ರೈಟಿಂಗ್ ಇನ್ ಅ ಪೆನ್ ವಾಟ್ ಇಸ್ ರಿಟನ್ ಯು ಕಾಂಟ್ ಅಗೇನ್ ಗೋ ಬ್ಯಾಕ್ ಆ್ಯಂಡ್ ಎರೇಸ್ ಇಟ್ ಟ್ರೂ ಹಾಗಾಗಿ ವೆದರ್ ಯು ಲೈಕ್ ಇಟ್ ಆರ್ ನಾಟ್ ಸೊ ವಾಟ್ ಆರ್ ದೋಸ್ ಚಾಪ್ಟರ್ಸ್ ಆಫ್ ಯುವರ್ ಲೈಫ್ ದಟ್ ಪ್ರಾಬ್ಲಿ ಸಮ್ ಥಿಂಗ್ಸ್ ಆರ್ ನಾಟ್ ವೆರಿ ಕಂಫರ್ಟಬಲ್ ಅಥವಾ ಗೊತ್ತಿಲ್ಲ ಕಂಫರ್ಟಬಲ್ ಇಲ್ಲದೆ ಇರೋದು ವಾಸ್ ವೆನ್ ಐ ಸ್ಟೆಪ್ಡ್ ಇನ್ ಟು ಆಂಟ್ರಪ್ರಿನರ್ಶಿಪ್ meaning which is the time when I decided to take a break from television, news television, which was going very good. In fact, ಬಹಳ ಒಂದು international time of my career where I was in Vietnam, Philippines, Nepal, reporting, Laos, reporting on a South Asia series of for BBC World News, a documentary-ಗಾಗಿ ಎಷ್ಟು ಚೆನ್ನಾಗಿತ್ತು. Nairobi. I mean, this was, sometimes you just feel that, the point I made at the very beginning, that sometimes ನಾವು ದೇವ್ರ ಹತ್ರ ಕೇಳ್ಕೊಂಡು ನನ್ನನ್ನು ಜರ್ನಲಿಸ್ಟ್ ಮಾಡು ಅಥವಾ ನಾನು ಒಬ್ಬ ಇದಾಗಿರಬೇಕು ನಾನು ಇಡೀ ವಿಶ್ವ ನಾನು ಸುತ್ತಬೇಕು ನಾಟ್ ಆಸ್ ಅ ಟೂರಿಸ್ಟ್ ಇಮ್ಯಾಜಿನ್ as an added storyteller from India, like as an anchor, ಇದು ಅಥವಾ even for me too, I sometimes take, as I mentioned earlier, leaders through how you can put your story out to the world. And this I have done in some very wonderful, beautiful settings. On the horse farm in Netherlands, ಅಲ್ಲಿ ಕೂತ್ಕೊಂಡು scientists ಜೊತೆ I have guided them on how they should make friends with the media. ಅವ್ರು ಮಾಡ್ತಾ ಇರೋ ಕೆಲಸಗಳು ಬರೀ ಅವ್ರಿಗೆ ಸೀಮಿತವಲ್ಲದೆ how should they actually overcome their shyness and speak with confidence, speak with ಇದು ಈ ಥರ ಒಂದು ಬೇರೆ ಸೆಟ್ಟಿಂಗ್ ಅಲ್ಲಿ ಆಸ್ ಅ ಕೋಚ್ ಆಸ್ ಅ ಸ್ಟೋರಿ ಟೆಲ್ಲರ್ ಸುಮಾರು ಕೆಲಸ ಮಾಡಿದ್ದೀನಿ. There came a time when I said, okay, I'm going to take a break, I'm going to spend some time with Anirudh, my son, and then I am just going to go with the flow. ಇವಾಗ ಹೇಗೆ ರೇಡಿಯೋ ಟಿವಿ ಆಲ್ಸೋ ಕೇಮ್ ಅನ್ಪ್ಲಾನ್ಡ್ ಇನ್ ಟು ಮೈ ಲೈಫ್, ಅದೇ ರೀತಿ ಪಿಕಲ್ ಜಾರ್ ಅನ್ನೋ ನನ್ನ ಮಾಧ್ಯಮ organization is another baby that came my way without my even knowing about it. Like in the sense, ಕೂತು ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡಬೇಕು ಅಂತ ಸ್ಮಿತಾ ಪಾಟೀಲ್, the great actor who passed away at a very young age,
ಅದನ್ನು ಫಿಲ್ಮ್ ಫೆಸ್ಟಿವಲ್ ಮಾಡಬೇಕು ಅಂತ ಅಂದಾಗ ಸುಮಾರು ನನ್ನ ಸರ್ಕಲಲ್ಲಿ ಇರೋವಂಥ ಬೆಂಗಳೂರು ಜನರು ಹೂ ಆರ್ ಅಕಂಪ್ಲಿಷ್ಡ್ ದೇರ್ ಓನ್ ಫೀಲ್ಡ್ಸ್ ಅವ್ರನ್ನ ಸೇರಿಸಿ ಒಂದು ಬ್ಯೂಟಿಫುಲ್ ಕಲೆಕ್ಟಿವ್ ಎಫರ್ಟ್ ಆಗಿ ನಾವು ಫಿಲ್ಮ್ ಫೆಸ್ಟಿವಲ್ ಮಾಡಿದ್ವಿ. ಮಹೇಶ್ ಭಟ್ ಬಂದಿದ್ದರು, ಶ್ಯಾಮ್ ಬೆನೆಗಲ್ ಅವ್ರು ಬಂದಿದ್ದರು, ಸ್ಮಿತಾ ಪಾಟೀಲ್ ಅವರ ತಂದೆ ಅವಾಗ ಅವರಿದ್ದರು. ಸೊ ಇದೆಲ್ಲ ಆಗಿ ಸಡನ್ನಾಗಿ ನಾವು ಹೆಸರು ಕೂಡ ಇಟ್ಟಿರಲಿಲ್ಲ ಈ ಒಂದು ಫಿಲ್ಮ್ ಫೆಸ್ಟಿವಲ್ಗೆ. ಕೆಲಸ ಮಾಡ್ತಿದ್ವಿ ಆ್ಯಂಡ್ ವೆನ್ ದ ಪೋಸ್ಟರ್ಸ್ ವೆರ್ ಅಬೌಟ್ ಟು ಬಿ ಪ್ರಿಂಟೆಡ್, ಸುರಭಿ ಅಂತ ನನ್ನ ಟೀಮಲ್ಲಿ ಇದು ಸುರಭಿ ಶಾಸ್ತ್ರಿ, ಸೊ ಶಿ ವಾಸ್ ಸೇಯಿಂಗ್ ವಿ ಹ್ಯಾವ್ ಟು ಗೆಟ್ ದಿಸ್ ಪ್ರಿಂಟೆಡ್, ಸಮಥಿಂಗ್ ಪ್ರೆಸೆಂಟ್ಸ್ ದಿಸ್ ಫಿಲ್ಮ್ ಫೆಸ್ಟಿವಲ್ ಅಂತ ಬರಬೇಕಲ್ಲ. ಭೂಮಿಕಾ ಅಂತ ಹೆಸರಿಟ್ಟಿದ್ವಿ. ವಾಟ್ ಈಸ್ ದಟ್ ಸಮಥಿಂಗ್? ಐ ಸೆಡ್ ಪಿಕಲ್ ಜಾರ್. Now Pickle Jar went on to be the name of my company because ಅದು ಯಾಕೆ ಅದು ಹೊಲಿದು, ಐ ಮೀನ್ ಫಾರ್ ಸಮ್ ಟೈಮ್ ಬಿಕಾಸ್ ಬೋತ್ ಮೈ ಮದರ್ ಇನ್ ಲಾ ಆ್ಯಂಡ್ ಮೈ ಗ್ರ್ಯಾಂಡ್ ಮದರ್ ಸೂಪರ್ ಡೂಪರ್ ಉಪ್ಪಿನಕಾಯಿಗಳು ಹಾಕ್ತಿದ್ರು. ಸೊ ಐ ಫೀಲ್ ದಿಸ್ ಇಸ್ ಕೈಂಡ್ ಆಫ್ a tribute to those two women. But anyway, whatever that be, that struggle to become this Madhyama organized, I mean rather to become this company which was presenting film festivals, to then it went through so much of that learning curve anta fashionable agi heltare, but I would count them as mini failures at that point of time because it was very hard to sustain that as a proper business, as a film festival platform, because we had to film rights inda hididu adakke ಒಂದು organize, you have to find a on ground space. After all, it is not some digital thing, it was a thing. Audience anna hege karsodu, media outreach hege madodu, publicity, marketing, there's so many aspects to that I by 2017-18 I'm like agala idu nan kayal agala, and it really depletes your confidence at that point of time. Luckily, Rashmi, have always had such wonderful enablers around me. ಧೈರ್ಯ ತುಂಬಿಸೋದ್ರಲ್ಲಿ ಏನು ಕಡಿಮೆ ಇಲ್ಲ. ದೇ ವಿಲ್ ಸೇ ಇದ್ರಲ್ಲಿ ಆಗಲಿಲ್ಲ ಅಂದರೆ ಏನು, ದಿಸ್ ಇಸ್ ನಾಟ್ ಅ ರಿಫ್ಲೆಕ್ಷನ್ ಆಫ್ ವಾಟ್ ಯು ಹ್ಯಾವ್ ಡನ್ ಅದರ್ವೈಸ್. ಸೊ ಒಬ್ಬರು ಹೂ ಹ್ಯಾಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲೈಫ್, ಉದಯ್ ವಿಜಯನ್ ಅಂತ ಅವ್ರ ಹೆಸರು. ಅವರು ಹಿ ಈಸ್ ದ ಸ್ಥಾಪಕರು ಆಫ್ ಅ ಸಮಥಿಂಗ್ ಕಾಲ್ಡ್ ಬಿಯಾಂಡ್ ಕಾರ್ಲ್ಟನ್. ಬಿಯಾಂಡ್ ಕಾರ್ಲ್ಟನ್ ಅನ್ನೋದು ಹೆಸರು ಫಾರ್ ಕಾರ್ಟನ್ ಆಕ್ಸಿಡೆಂಟ್. ಕಾರ್ಲ್ಟನ್ ಫೈರ್ ಆದಾಗ 9 ಜನ ಅದರಲ್ಲಿ ಪ್ರಾಣ ಕಳ್ಕೊಂಡ್ರು. ಅದರಲ್ಲಿ ಒಬ್ಬರು ಅಖಿಲ್ ಉದಯ್ ವಿಜಯನ್. ದಿಸ್ ಜೆಂಟಲ್ಮನ್ ಲಾಸ್ಟ್ ಹಿಸ್ ಓನ್ಲಿ ಸನ್ ಟು ದಟ್ ಫೈರ್. ಅವರು ಆ ಗ್ರೀಫನ್ನು ಬೇರೆ ಯಾರಿಗೂ ಆ ಫೈರ್ ಇದು ಆಕ್ಸಿಡೆಂಟಿಂದ ಇದು ಆಗಬಾರ್ದು ಅಂತ ಒಂದು ಸೇಫ್ಟಿ ಅವೇರ್ನೆಸ್ ಸಂಸ್ಥೆಯನ್ನು ಕ್ರಿಯೇಟ್ ಮಾಡಿ, ಲೆಟ್ us go beyond the Carlton ಇದು and put fire safety measures. Let's talk to the police, let's talk to the people. ಬಿಲ್ಡಿಂಗ್ಸ್ಗಳಲ್ಲಿ ಹೇಗೆ ಫೈರ್ ಸೇಫ್ಟಿ ಇದು ಮಾಡ್ಬೋದು, ಪೊಲಿಟಿಕಲ್ ಲೀಡರ್ಸ್ ಹತ್ರ ಇದು ಮಾಡೋದು. ಸೊ ಅವ್ರ ಬೋರ್ಡಲ್ಲಿ ನಾನು ಜಾಯ್ನ್ ಆದೆ. ಮಾಧ್ಯಮ ಒಂದು ವಿಸಿಬಿಲಿಟಿ ಅಲ್ಲಿ ಹೆಲ್ಪ್ ಮಾಡೋಣ ಅಂತ, ಜಸ್ಟ್ ಅವ್ರ ಜೊತೆ ಕೈ ಜೋಡಿಸೋದಕ್ಕೆ. ಬಟ್ ಉದಯ್ ಅವರು ಹೀ ಈಸ್ ಮೋರ್ ದೆನ್ ಜಸ್ಟ್ ದಟ್ ಇದು, ಹೀ ಈಸ್ ಅಟ್ ವೆಲ್ ವಿಶರ್. ಆ್ಯಂಡ್ ಅವ್ರು ಹೇಳಿದರು, ಓಕೆ, ದಿಸ್ ವಾಸ್ ಅ ಸೆಟ್ ಬ್ಯಾಕ್, ವಾಟ್ ಎವರ್ ಹ್ಯಾಪನ್, ಬಟ್ ನೌ ದ ಎಲೆಕ್ಷನ್ಸ್ ಆರ್ ಕಮಿಂಗ್. ಕರ್ನಾಟಕ ಎಲೆಕ್ಷನ್ಸ್ ಇತ್ತು 2018ರಲ್ಲಿ. ಅಸೆಂಬ್ಲಿ ಎಲೆಕ್ಷನ್ಸ್, ನಮ್ಮ ವಿಧಾನಸಭಾ ಚುನಾವಣೆ ಇದ್ದಾಗ ಯಾರೋ ಡೆಲ್ಲಿಯಿಂದ ಬಂದು ನಮ್ಮ ರಾಜ್ಯದ ಬಗ್ಗೆ ಅವರು ಎಲ್ಲ ಹೇಳ್ತಾರೆ. ನೀನು ಯು ಹ್ಯಾವ್ ಬಿನ್ ಫ್ರಮ್ ಅವರ್ ಸಿಟಿ, ಅವರ್ ಸ್ಟೇಟ್, ಯು ಹ್ಯಾವ್ ಬೀನ್ ಇನ್ ವೇರಿಯಸ್ ರೋಲ್ಸ್ ಆಸ್ ಸಬ್ ಎಡಿಟರ್, ಆಸ್ ವಾಟ್ ಎವರ್ RJ ಆ್ಯಂಡ್ ಟೆಲಿವಿಷನ್ ಕರೆಸ್ಪಾಂಡೆಂಟ್. ವೈ ಆರ್ ಯು ನಾಟ್ ಗೋಯಿಂಗ್ ಟು ದ ಗ್ರೌಂಡ್? Oh, no, I have lost touch with the ground. I was in a phase where I just thought that I'm not attempting anything, because ಕನ್ನಡದಲ್ಲಿ ಏನು ಹೇಳ್ತಾರೆ, ಕೈ ಸುಟ್ಕೊಳ್ಳೋದು ಅಂತಾರಲ್ಲ, some part of my personal savings had already been in this trying to get the business in place. So I was like, no. You will go back and you will find your touch back. Hange aitu, when I just this thing, I was like, Uday, you were right, now I'm like back on my ground again. So a ground reality. Setback teach you? Andre setback taught me that please find those who know that space to run it for you. You don't try to become that person unless, of course, I'm not saying that somebody like me who's been in the content creator space, somebody who's always been in the creative side, because ನಮ್ಮಲ್ಲಿ ಏನಾಗುತ್ತೆ ರಶ್ಮಿ, even
unless you have come into your own independent setting, you don't know how the business side of a thing works. You're in a radio station, ಆರಾಮಾಗಿ ಹೋಗಿ ನೀನು ಬೆಳಗಿನ ಶೋ ಮಾಡ್ಕೊಂಡು ಬರ್ತೀಯ. You're, of course, you know, the fame that is coming your way, you have no clue how is that being run. You're not dealing with numbers or sales or deadlines. Operations, No. backlash, Yeah, you're somewhat protected. Even as a patrakarte, you're like, somebody is taking care. When you come into your own thing as a udyami, as an entrepreneur, you have to, and I remember writing a blog about this, saying that I am this ambassador. I am the one also who picks up the thing which has fallen down and, you know, sorry, keeping my, though I am the one who's sending off the courier. You're figuring out, it's a great phase. I don't regret it. But what it taught me, I'm very clear. Meaning, you have to really not shy away saying that this is not for me. Ayyo, nange business artha agolla. This is a number game. You have to literally get into that and get your hands absolutely into this. So this sort of cycle was also coinciding with many of the national level changes. No, demonetization bantu, COVID bantu, you know, things which you were doing on ground. Suddenly we had to rethink of it as in a digital way. Luckily, again, you know, whether in terms of, you know, startup advisor friends or people like Uday or others in my this thing, you know, ecosystem. So they were there to at least cushion. If not, I mean, they can't take the full blow because the business is yours. But at least you need those, and that's why I always feel that it's not like I have a single mentor. I have benefited from being at multiple teachers in my life at multiple points of Who are time. your constants? ಮೂರು ಜನ ಸೀಕ್ರೆಟ್ ಇದ್ದಾರೆ. They are so, some of them, a couple of them are so away from the limelight. Two of them are pretty well known, but I know I can't mention. But ಒಬ್ಳು ಅಂತ ನಾನು ಹೇಳ್ಬೋದು, because she's from our ಊರು only. ಒಬ್ರು ಚೆನ್ನೈಯಲ್ಲಿದ್ದಾರೆ. He has been a constant guide, fantastic support. Gayatri Krishna, I would like to take her name. Gayatri, I first met in Rangashankara because she was working with ನಮ್ಮ ಎಲ್ಲರಿಗೂ ಬಹಳ ಪ್ರಿಯವಾದಂಥ ಅರು ಅಕ್ಕ ಅರುಂಧತಿ ನಾಗ್ ರಂಗಶಂಕರದಲ್ಲಿ. Gayatri is that quiet powerhouse. You know, she's not just, I mean, she's actually from IT space. And she is somebody who will do everything and you won't even know it is her. Anta ಒಂದು ಎಲೆಮರೆಕಾಯಿ ಅಲ್ಲ, ಸಮಥಿಂಗ್ ಎಲ್ಸ್. ಅವಳದು ಕೆಪಾಸಿಟಿನೇ ಬೇರೆ. ಲೈಕ್ when I travel with her in the car, she is on her office call. She will be on the call with the theatre people. She's trying to get from London to do this thing. And all of that in a constant, there is no panic, there is no stress. Oh, idu cancel aitu. She is someone who has been a very quiet doer of the, enabler of the Bangalore arts scene. ಅವ್ರು ರಂಗಶಂಕರದಲ್ಲಿ ಇದ್ಕೊಂಡು ಮಾಡಿದ್ದನ್ನು ನಾನು ನೋಡಿದ್ದೀನಿ. ಅದಾದಮೇಲೆ ಅವರು ಭೂಮಿಜಾ ಅಂತ ಒಂದು ಪ್ರಾರಂಭ ಮಾಡ್ತಾರೆ. ಭೂಮಿಜಾ conducts, and I have been fortunate to be as a Sutradhar and as a part of India's child prodigy in the classical music space. Jackfruit Festival ಅಂತ ಒಂದು ಮಾಡ್ತಾರೆ. ಅದು ನಮ್ಮ ಹಲಸಿನ ಹಣ್ಣಲ್ಲ, ಬಟ್ ದಟ್ ಈಸ್ ಮೋರ್ ಫಾರ್ ಚಿಲ್ಡ್ರನ್ ಇನ್ ಆರ್ಟ್ಸ್. Children learning Indian, whether it is music or, you know, ರಾಜಸ್ಥಾನದಲ್ಲಿ ಇರುವಂಥ ಅಚ್ಚರಕ್, ಬ್ಲಾಕ್ ಪ್ರಿಂಟ್ಸ್ ಇದೆಲ್ಲ the dance form. Wow. Okay. And so I don't know, Lambani is not. Ilema, let us Google this thing. And Manganiyar anta, MANGANIYAR. I'll send you just a clip. ಮಕ್ಕಳು ಮಾಡ್ತಾರೆ, ಹಾಡ್ತಾರೆ, ಹೈ ಹುಡುಗರು. It's usually by a Rajasthani Muslim community there. And a Manganiyar, she got them to Bangalore. Gayatri. You know, she's so a Manganiyar selection ali. I mean, it's not easy to source these people from the best of artists from there and ಅವನ್ನ ನೋಡ್ಕೊಳ್ಳೋದು. ಇದು ಸೊ ಚೌಡಯ್ಯದಲ್ಲಿ ನಮ್ಮ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ IMEದಲ್ಲಿ
ಈ ಥರ ಒಂದು ಇದರಲ್ಲಿ ಕ್ವಾಯ್ಟಾಗಿ ಭೂಮಿಜಾ ಹ್ಯಾಸ್ ಬಿನ್ ಡೂಯಿಂಗ್ ಸಚ್ ವಂಡರ್ಫುಲ್ ವರ್ಕ್ ಇನ್ ಗೆಟಿಂಗ್ classical music, because there are many ಸಂಸ್ಥೆಗಳು which are doing good work, but ಈ ಇಂಡಿಯಾಸ್ ಚೈಲ್ಡ್ ಪ್ರಾಡಿಜಿ ಇದನ್ನ ಶುಭಾ ಮುದ್ಗಲ್ ಅವರು ಆಸ್ ಅ ಕ್ಯೂರೇಟರ್ ಅವರು ಇದನ್ನ ಮಾಡ್ತಾರೆ ಅಲಾಂಗ್ ವಿತ್ ಹರ್ ಹಸ್ಬೆಂಡ್, ಆ್ಯಂಡ್ fabulous, you know, like so I feel Gayatri is one of the influences in my life. She is the elder sister I don't get to meet for some 2 years in a row, like, you know, ಅವರು because she is also busy, I am also busy. ಅವರೆಲ್ಲ ಕೋರಮಂಗ್ಲ ಮನೆ ಎಲ್ಲೋ, you know, and ನಾನು ಯೂಶಲಿ ನಮ್ಮನೆ ಗೋಕುಲಾಷ್ಟಮಿ ಕರಿತೀನಿ, and I realize she's somewhere in some Pacific island or something. I will and then she'll say, ಅಯ್ಯೋ ನಾಳೆ ಬೆಳಗ್ಗೆ ಬಂದ್ಬಿಡ್ತೀನಿ ಅಂದರೆ ಸರಿ ಪುಳಿಯೋಗರೆ ಡನ್ಸೋ ಮಾಡಿಸಿ ಅದನ್ನ. So the constants in my life, yeah, apart from, of course, my family, ನನ್ನ ಕಸಿನ್ ಇದ್ದಾಳೆ ಹರಿಣಿ ಅಂತ, ವಯಸ್ಸಲ್ಲಿ ಚಿಕ್ಕವಳು ಆದರೆ ನನ್ನ ಬಾಸ್ ಅವಳು, ಲೈಕ್, ಯು ನೋ, she's a great influence. Why? Because when I was growing up, my parents used to be in different paths and this thing, so I spent a good 3 years in Bangalore in various ಚಿಕ್ಕಮ್ಮ ದೊಡ್ಡಮ್ಮ cousins, ಚಿಕ್ಕಮ್ಮ ದೊಡ್ಡಮ್ಮ ಮನೆಗಳು, and we all were growing up together. So, you know, like a rock, touch wood, like, you know, so whatever happens, she's there to, even ನಾನು ಹೇಳಿದ್ನಲ್ಲ ನಮ್ಮ ಅಮ್ಮನಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಗಿಕ್ಚರ್ ಆಗಿ, so I just have to say, Harini, she will be there in my house, you know, she's just 1 kilometer away. ಸೊ ಕಾನ್ಸ್ಟೆನ್ಸ್ ಇನ್ ಮೈ ಲೈಫ್, ಇವಾಗ ನಾನು ಅನ್ಕೊಳ್ತಾ ಇದ್ದೀನಿ ರಶ್ಮಿ ಶೋಯಿಂದ ಆಚೆ ಹೋದ್ಮೇಲೆ ಜ್ಞಾಪಕ ಬಂದಾಗ ಆ ಕಾನ್ಸ್ಟೆನ್ಸ್ ಬೈಕೋತಾರೆ. ಏನು ಎಲ್ಲಿ ಹೇಳಲ್ಲ ಅಂತನಾ? ಅದೇ. ಸೊ ಡು ಯು ಥಿಂಕ್ ರೇಡಿಯೋ ಮೀಡಿಯಾ, ಮಿಲನ್ ಸರ್ ಅಹಮದ್ ಇದ್ದಾರೆ, ಅವರು ರೇಡಿಯೋ ಇದರಲ್ಲಿ, ಹಿ ವಾಸ್ ಆಕಾಶವಾಣಿಯಲ್ಲಿ, ಹಿ ವಾಸ್ ಇನ್ ಅ ವೆರಿ ಗುಡ್ ಪದವಿ, ವಾಸ್ ಐ ಥಿಂಕ್ ಇನ್ ಅ ವೆರಿ ಸೀನಿಯರ್ ಪೊಸಿಷನ್. And again, a gentleman who I've always, you know, who has seen me through my radio career, given feedback. So even now I regard him as a very great presence in my life. What's your sun sign, Vasanti? Gemini. Ooh. Do you think June you're a born. Gemini? Andre, in character also. Yeah, I mean, ಸ್ವಲ್ಪ ಮ್ಯಾಚ್ ದ ಫಾಲೋಯಿಂಗ್ ಮಾಡಿದ್ರೆ ಸಿಗತ್ತೆ ಒಂದಷ್ಟು. ಈ ಕಡೆ ಹೋಗ್ತೀರಾ ಆ ಕಡೆನೂ ಹೋಗ್ತೀರಾ ಅಂದರೆ ಅನ್ಪ್ರಿಡಿಕ್ಟಬಲ್. ಅನ್ಪ್ರಿಡಿಕ್ಟಬಲ್ಗಿಂತ ಎರಡು ಕಡೆನೂ ಸರಿ ಅನ್ಸತ್ತೆ. See, that is the other perspective. So there are, you know, like somebody will say, they will be very, like my mother, she's a Taurus, and they have their set views, ಅಲ್ಲ, ಇದು ಅಂದರೆ ಇದು, and I'll say ಇದು, ಬಟ್ ಅದು ಕೂಡ is okay. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ, ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ದೇರ್ ಇಸ್ ನೋ ಬ್ಲ್ಯಾಕ್ ಓ ವೈಟ್. ಅಟ್ ಟೈಮ್ಸ್ ಇಟ್ಸ್ ಲೈಕ್ ಬ್ಲ್ಯಾಕ್ ಇಸ್ ಆಲ್ಸೋ ಫೈನ್, ಅದು ಅಲ್ವಾ, ಎರಡು ಕಡೆ ಯು ಆರ್ ಲೈಕ್ ಕಾನ್ಸ್ಟೆಂಟ್ ಥಿಂಗ್. It's a so lot of and grey is good. When did you realize you have a strong mind through this journey of life? I think I did realize through my radio career, but the radio career didn't have too many challenges, to be frank. It was a more or less smooth ride. It wasn't like I was tested, because it was almost like you're thrown into a deep end, but you realize you are a great swimmer. You were not too bad. So ಏನಂತೆ ಮಾತಾಡಬೇಕಿತ್ತು ಬೇರೆ ಬೇರೆ ಭಾಷೆಗಳಲ್ಲಿ, which anyway I knew, and the people connect anyway came, I told you, from many childhood influences, and there is your personality, so that is okay. But the thing when you realize that, you know, you are in the television news space and it is national, and the thing which you are putting out there can backfire, meaning that the perspective you're giving on a certain issue, you have to stand by it. You have to have that conviction. ಯಾವುದಾದ್ರೂ ಒಂದು ಇಶ್ಯೂ ಆಯಿತು, then you are, you know, and sometimes it's not so simple as just ಹೋಗಿ ಏನೋ ಒಂದು ಕ್ರೈಮ್ ಸ್ಟೋರಿ ರಿಪೋರ್ಟ್ ಮಾಡ್ಕೊಂಡು ಬಂದ ಹಾಗೆ. It is something which will test your opinion
ಇಟ್ ವಿಲ್ ಟೆಸ್ಟ್ ಯುವರ್ ವ್ಯೂಸ್. ಯಾವ ಕಡೆ ಇದ್ದೀರಿ, ಏನು ಮಾಡ್ತೀರಾ? And do you have the freedom? And then as Vasanti, you have your opinion. But you are representing NDTV, let's say example. I would say, see, at that time, and I think now if I were on TV, I would have had it harder. Why? Because social media is there. Nanu, a decade back, it was, see, if I tell you that, okay, Mangalore ಈ ಥರ ಆಯಿತು, ಒಂದು ಘಟನೆ ನಡೀತು, you are going to take my word for it because I am the reporter there. ಈಗ ಒಂದಷ್ಟು ಚಾನೆಲ್ಸ್ಗಳು ಇದ್ದಾವೆ. There are also people who will propose their ಇದು. And then AI there is has come. And then there'll be people who will say that, what is she saying, man? This is what it is. I know. So there are countless narratives. For the viewing public or the listening public, I would say it's a good thing. But for the reporter, it's a tough one because then sometimes you're like, ಹೇ ಹೌದಲ್ಲ, ನಾನು ಅವಾಗ ಅಂದ್ಕೊಂಡಿದ್ದು, ಬಟ್ ನನಗೆ ಬಂದು ಅವರೇನೋ ಪಾಯಿಂಟ್ ಹೇಳ್ತಾ ಇದ್ದಾರಲ್ಲ, ಕರೆಕ್ಟ್ ಇದಿರ್ಬೋದಲ್ಲ, ರೈಟ್? ಸೊ I guess it's, I would say when I got to know about the strength of my personality or mind, as you asked me, was through the down points, as it happens with everybody, I suppose, when you are dealing with multiple things in your... So it's all career only. No scars athwa gaayagalu through personal life? Oh, no, I wouldn't say there are too many. So I would say that, when you actually think now, or rather with this thing, like somebody was saying, I was attending something called a healing workshop by somebody who was trying to interview. Like he does something called a healing workshop. So first I was telling him, I said, I'm so sorry, I don't understand because I'm not from that idu anta. So he said, okay, just come into the workshop and you will idu anta. So when you listen to the childhood trauma of people who have gone through that, of many multiple things, then you are like, thanks anta helkolodu that you have, and that healer actually told me. He said, you are lucky that you have crossed many of these things without... It was not so smooth, etc. I remember when I did not get into the IIM, that I thought Institute of Management CAT exams, twice I flunked, all those things which you fail to get into. Adanne doddagi, I remember writing in my diary, in my college diary, saying, oh gosh, my life is a rudderless boat ante ಏನೋ dialogue ಎಲ್ಲ ಬರ್ದೆ ಅದರಲ್ಲಿ. On hindsight, they seem like so trivial. But the bigger scars that you were talking about, touch wood, even when when I lost my mother-in-law, I wrote a post where I said that between me and her, it wasn't always hunky-dory. And it was seeming at that point of time saying, she's from a generation that doesn't understand. But luckily, we had many other common grounds. Like, not once did she ever say that, Ugadig Malelilla. None of the festivals I used to be at home. The child is being brought up by my mother / husband, my mother-in-law, and ecosystem, this thing. Things which can drive career women into places which you just feel, that's it, I can't do it anymore, anodo. I was going through guilt. I was going through, at one point of time, tumba chanagide, but I am not able to do justice to that. But I would not call them scars as much as I would call them like blips, this thing, which, But, as you, now, when I now look at this thing, definitely sometimes I feel that, oh, I should have done this at that time. Like last 10 years back, when I was going into my solo journeys. It's a deep, I don't know whether to call it regret because, ಮಾಡ್ಬೋದು ನಾನು. It's not like it's totally the chapter is done. Why solo firstly? Who is coming with me? And you just realize that when you're solo, you have the time and space to reflect. Yeah, to take whatever it is. I've gone into some places in Bundelkhand, for example, India-Bangladesh border alli, public transport alli, ellello odadkondo. And people back at home would be a little concerned. Half the time I don't tell them where I am because I myself could be at a very strange place that day, right?
But somebody who's just my Chikkappa Vishnu anta idare. He deeply follows all these current affairs, WhatsApp, this thing. And he also was always in the north, so now Hindi alle ಮಾತಾಡ್ಕೊಳ್ಳೋದು ಯಾವಾಗಲೂ. So he said, क्या कर रहे हो यार, तुम क्यों इतना रिस्क लेके इतना दूर जा रहे हो? You know, why are you like that? Anything can happen to you any moment. And I'm like sitting in a place which is like Padma Nadi anta ಒಂದು ಜಾಗ 100 kilometers from Kolkata, which they call Podda. Padma because Bengali, no? Like they call me Bashonti, right? So then I'm like, and then I'm meeting and I'm going into places where I know that there have been communal disturbances and all these things. But I'm better off. Either you should have a absolute crew, like proper, you know, somebody is actually even having a protective cover around you. Then I won't be able to get the real picture. Because then you are not, as it were, people these days hesitate to open themselves to journalists or reporters because they don't know about how much they can trust you. ಆ ನಂಬಿಕೆ ಬೆಳೆಸೋದೇ ದೊಡ್ಡ ವಿಷಯ. They don't know which media you're from. They don't know who your media supports. Why should I tell my story to you? So my solo passion project at this moment, which I hope to write a pustka about, which I hope to speak and give it a certain definite series, is about knowing about an India which probably many people have not been able to step into. ಎಲ್ಲೋ ಯಾರೋ ಅಂದರೆ ಗ್ರಾಮ ಸರ್ಪಂಚ್ ಮನೆಯಲ್ಲಿ ಅವತ್ತು ರಾತ್ರಿ ಇದ್ದು ಮುಂದಿನ ನೆಕ್ಸ್ಟ್ ಡೇ ಐ ಆಮ್ ಆ್ಯಕ್ಚುಲಿ ಗೋಯಿಂಗ್ ಆಫ್ ಇನ್ ಟು ಸಮ್ ಪ್ಲೇಸ್ ಕಾಲ್ಡ್ ಜಾಲೋನ್ ವಿಚ್ ಇಸ್ ಕಾಲ್ಡ್ ದ ಮಟರ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಮಟರ್ ಗ್ರೀನ್ ಪೀಸ್. ವೈ ಮಟರ್ ಮೇಲ ಅಂತ ಒಂದು ನಡೀತಾ ಇತ್ತು ಅಲ್ಲಿ ನಾನು ಹೋದಾಗ. ಐ ಡೋಂಟ್ ಇವನ್ ನೋ ದಟ್ ಥಿಂಗ್. ನಾವು ಬಟಾಣಿ ಇಲ್ಲಿ ತಿಂತೀವಿ, ಫ್ರೋಝನ್ ಪೀಸ್, ಬಟ್ ವಿ ಡೋಂಟ್ ನೋ ವೇರ್ ಇಟ್ಸ್ ಕಮಿಂಗ್ ಫ್ರಮ್. Wow. You know, and it's so cold. I was actually wrapped in and it was February in UP. So when you're going alone, sikkabade maja ide. I went into Baramulla, Uri, Anantnag in Jammu Kashmir. I was I mean, there were places, of course, where I was scared. There were places where I was... So I was Uri cross ಮಾಡಿ when... in fact, Anantnagalli, one jagadalli, I just felt that there was a... You know, I was never sure whether there is a militant presence there, you know. And militants don't come announcing. I mean, we knew that from Pahalgam incident ಏನಾಯಿತು. But at the same time, I was staying in the house of an apple merchant in Pulwama, who was... You could see that they all were trying to help me in so many different local ways, you know. Somebody is telling me, Appa, that is Akkanige Appa, and so local journalists were saying, Appa, apna ye... मतलब ನಾನು ಎಲ್ಲೂ ಹೋದ್ರೂ ಜಾಸ್ತಿ ಸೀರೆ ಹಾಕ್ಕೊಳ್ತೀನಿ. ಸಾರಿ ಇಸ್ ಅ ಬಿಗ್ ಪಾರ್ಟ್ ಆಫ್ ಮೈ ಟ್ರಾವೆಲ್. ಬಟ್ ಈವನ್ ಫಾರ್ ಇದು ಆರ್ಡಿನರಿ ಒಂದು ಸಲ್ವಾರ್ ಕಮೀಸ್, ಒಂದು ಪ್ಲೇನ್, ಸೊ ದಟ್ ಯು ನಾಟ್ ಅಟ್ರಾಕ್ಟಿಂಗ್ ಅನ್ಡ್ಯೂ ಅಟೆನ್ಷನ್ ಆಸ್ ಅನ್ ಔಟ್ಸೈಡರ್. ಸೊ ದೀಸ್ ಆರ್ ಸಮ್ ಆಫ್ ದಿ ಎಲಿಮೆಂಟ್ಸ್ ವಿಚ್ ಯು ಎಕ್ಸ್ಪೀರಿಯನ್ಸ್, which is with you. I mean, only you know that story. Truly, the journalist in you is the first anchor, looks like. Anchor to your soul. Yeah. ಅದಕ್ಕೆ I'm now completely, I mean, while that goes on, it's sometimes 17 ರಾಜ್ಯಗಳು ಆಯಿತು ಇಲ್ಲಿವರೆಗೆ. ಸೋಲೋ 17 states. ನೀವು ಹೇಳಿರುವ ಜಾಗಗಳೆಲ್ಲನೂ ಇಟ್ಸ್ ನಾಟ್ ದೀಸ್ ಟೂರಿಸ್ಟಿ ಜಾಗಗಳು. ಹೌ ಡು ಯು ಚೂಸ್ ಅ ಪ್ಲೇಸ್? ಎಲ್ಲಿಗೆ ಹೋಗಬೇಕು ಏನು ಅಂತ? ಆಲ್ಸೋ ಯು ಆರ್ ಸೇಯಿಂಗ್ ಯು ಲವ್ ರಿವರ್ಸ್. ಯಾ ಸಿ, ನದಿಗಳ ಜೊತೆ ಒಂದು ಸಂಬಂಧ ನಾನು ಅನ್ಕೊಳ್ತೀನಿ ದ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಹೇಳಲೇಬೇಕು. ಬಿಕಾಸ್ ಅದು ಸೇಕ್ರೆಡ್ನೆಸ್ ಈಸ್ ಅನ್ ಇಮೋಷನ್, ಫ್ರ್ಯಾಂಕ್ಲಿ. ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಇಸ್ ಜಸ್ಟ್ ಅ ಪ್ಲೇಸ್ ವೇರ್ ಇಟ್ಸ್ ಅ ವಾಟರ್ ಬಾಡಿ. ಐ ಮೀನ್, ನಾನು ಬೆಳೀತಾ ಇರೋ ಒಂದು ಜಾಗದ ಹೆಸರು ನರೋರಾ ಇನ್ ಬುಲಂದ್ ಶಹರ್, ವೇರ್ ಎವ್ರಿ ಪೌರ್ಣಮಿ, this thing, people used to walk for miles to come and have Gange Snana. And for that Ganga Snan is a big, it's really like a state of mind. If you remember that song from Swades, यूं ही चला चल रहा ही, so adralli ondu Kailash Kher's ondu ide. Shah Rukh Khan sings at this thing, and you know, Makarand Paranjpe says, jaise Ganga nahaye. Because you just feel that your entire... Yeah. I always, for me, that word, you know, it just gives me a little goose flesh, because
for me, nadis are a big deal. ನರ್ಮದಾ ಇದರಲ್ಲಿ ಇದೆ ಇವಾಗ ಸ್ವಲ್ಪ ಇಂದೋರಲ್ಲಿ ಐ ಹ್ಯಾಡ್ ಗಾನ್ ಟು ಮಹೇಶ್ವರ್ a month back. And just, that serene, absolutely, and just, I always sit by the Nadi Tira, what my aunts and Aji used to call prokshane. We do that first and then you put your feet in. ನರ್ಮದಾ ಯಾತ್ರಾ ಅಂತ ನಡೆಯುತ್ತೆ. ವರ್ಕರಿ ಇದು ಪಾಂಡುರಂಗನ ಇದರ ಜೊತೆಗೆ ಹೋಗಿ ಸೇರ್ತಾರೆ ಎಲ್ಲರೂ. ಆ್ಯಂಡ್ ದಟ್ ನದಿ ದಟ್ ವಿ ಆರ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಆಸ್ ಗಾಡ್ ನೋಸ್ ವಿಟ್ನೆಸ್ ಆಫ್ ಹೌ ಮೆನಿ ಸೆಂಚುರೀಸ್ ಆ್ಯಂಡ್ ದಿಸ್ ಒನ್ ಈಸ್ ಆ್ಯಕ್ಚುಲಿ ಲಿವಿಂಗ್ ಬ್ರೀದಿಂಗ್ ಕ್ಯಾರೆಕ್ಟರ್. ಸೊ ವೆನ್ ತುಲಾ ಸ್ನಾನ ಅಂತ ಹೋದಾಗ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಹೋಗ್ತೀವಿ. ವೆನ್ ಯು ಜಸ್ಟ್ ಎಂಟರ್ ಯು ಹ್ಯಾವ್ ಟು ಫೀಲ್ ದಟ್ ಸೇಕ್ರೆಡ್ನೆಸ್. Wow. You have to give it that kshana for it to touch your soul. That's when you take her permission. How to do that? So when you just enter, actually I had done a Kannada poetry recitation in Gayatri's thing. Nobody enters the same river twice anta ondide. ಒಂದು ನದಿಯನ್ನ ಯಾರು 2 ಸಲ ಪ್ರವೇಶಿಸೋದಿಲ್ಲ ಅಂತ. ಬಿಕಾಸ್ ನೀವು ಮೊದಲನೇ ಸಲ ಹೋದಾಗ ಯಾವ ರಶ್ಮಿಯೋ ಅದೇ ನದಿಯಲ್ಲಿ ಇನ್ನೊಂದು ಸಲ ಕಾಲಿಟ್ಟಾಗ ಅಥವಾ ವೆನ್ ಯು ಟೇಕ್ ದ್ಯಾಟ್ ಇದು ಸಮಥಿಂಗ್ ಎಲ್ಸ್ ಇಸ್ ಚೇಂಜ್ಡ್ ಇನ್ ಯು. ಸಮಥಿಂಗ್ ಹೆಸ್ Like they say, river is never the same also. ಯಾಕಂದ್ರೆ ಹರಿತಾ ಇದೆಯಲ್ಲ. ಹರಿತಾ ಇದೆ. ಹಾಗೆ ಯು ಸೇಯಿಂಗ್ ವೆನ್ ಹ್ಯೂಮನ್ಸ್ ಆಲ್ಸೋ ಎಂಟರ್ ಯು ಆರ್ ನೆವರ್ ದ ಸೇಮ್ ವೆನ್ you don't enter the same river twice. You are not the same ಇದು. So I feel that when you are Very going deep. into very deep ala. Yeah. And you see, ಮುಂಬೈಯಲ್ಲಿದ್ದೆ ನಾನು ಬಿಫೋರ್ ಐ ಎಂಟರ್ಡ್ UP ಫಾರ್ ಎಲೆಕ್ಷನ್ಸ್. 23 days of deep, rather solo travel, etc. So when I actually was in Juhu Beach, ಮಾತಾಡ್ಸೋ ಅಭ್ಯಾಸ ನಾವು ಕहाँ के हैं आप and this thing. So one gentleman was a security guard. ಅವ್ರು ನನ್ನನ್ನು ನೋಡಿ, because I was trying to test my new camera which my friend Chinmay Bhave had given. It's an underwater also, I can use it, it's a GoPro. And then this man was just seeing me. अच्छा UP जा रही हैं आप? I said हाँ. He said कहाँ जाइएगा? So जाइएगा ಅಂತ ಹೆಸರಿದ್ರೆ I know that he's from a certain, he's from the east side ಅಥವಾ ಅವಧ್. his dialect is ಇದು ಅಂತ ನಾನು ಆಲ್ರೆಡಿ ಲೆಕ್ಕ ಹಾಕೋತಾ ಇದ್ದೀನಿ. ವೆಸ್ಟರ್ನ್ UP ಹಿಂದಿ ಬೇರೆ, ಇದು ಬೇರೆ. ಭೋಜ್ಪುರಿ ಇನ್ಫ್ಲೂಯೆನ್ಸ್ ಹಿಂದಿ ಬೇರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಫಾಂಡ್ ಆಫ್ ಲ್ಯಾಂಗ್ವೇಜಸ್ ಆ್ಯಂಡ್ ಡೈಲೆಕ್ಟ್ಸ್. ಆ್ಯಂಡ್ ದಿಸ್ ಮ್ಯಾನ್ ಸೆಡ್ अच्छा. And then he's a security guy, huh? So he's just one khaki idu hakondu. Then he said, यहाँ ना मुंबई में जब सूर्योदय होता है तो 6:23. I said, how does this man know when Bombay has a sunrise? I have 100 friends in Mumbai, nobody has ever told me. And this man said, because Chhat Puja ali iವರು ಮಾಡ್ತಾರಲ್ಲ ಇವರು. So then I said, अरे हम अर्घ्य देते हैं ना सूरज भगवान को, he said. So I said, my God, this man is, I love seeking wisdom and today's wisdom is coming from this man. So I told you, multiple teachers we have to keep. That man sitting in that whatever Juhu idu yellow on chai, avrgu kudse nanu togonde. He is telling me, he asked me, yellelli. So I said, broadly this district. I said, मैं वृंदावन जाऊंगी, वहाँ से बुंदेलखंड and in fact something, and Lucknow, Ayodhya, this thing Gorakhpur, because it was Chief Minister Yogi Adityanath's constituency. I wanted to see that. He said, हाँ ये सब तो जा रही हैं, तो क्या मतलब आप नदी में नहाइएगा? So I said, नदी स्नाನ ಮಾಡಕ್ಕೆ ನನಗೆ ಎಲ್ಲಿ ಟೈಮ್ ಇದೆ? I'm going as a reporter of my own thing. Nobody is inviting me there, but of interest. He said, I said, गंगा स्नान कह रहे हैं आप? बिकॉज प्रयागराज होता है दिन. अरे गंगा जी तो ठीक है, यमुना जी में स्नान कीजिए. So I said, what is special about Yamuna? Because I also don't know. Always And Ganga this is glorified. man, this man sitting in that restaurant, our security guard, you will not probably think that, you'll not give a second look, but I've always observed the best lessons come from the salt of this earth. He says, अरे गंगा जी तो ಅವಳು ಹರಿದ್ಕೊಂಡು ಹೋಗ್ಬಿಡ್ತಾಳೆ, ಯಮುನಾ तो ಪಟರಾನಿ है, so ಪಟರಾನಿ ಅಂದ್ರೆ she is the ಪಟ್ಟದ ರಾಣಿ, so he basically said, and then he said Yamuna is also called Kalindi, one of the names for this thing.
So I said, but आपको फर्क कैसे पता चलता है? Now, if I go into a nadi, am I going to see, okay, green water, this thing, this thing? So he said, no, you have to see that Yamuna will be a little darker, right? So he said, and he gave me a tip or a thing which no Wikipedia, no water body experts of India, nobody can give me. He That said, is- ಫಸ್ಟ್ ಆಫ್ ಆಲ್ ಯಮುನಾ ನದಿಯಲ್ಲಿ ಸ್ನಾನ ಮಾಡೋದು is greater than the ಗಂಗಾ ಸ್ನಾನ್ ಬಿಕಾಸ್ ಆಲ್ ಆಫ್ ಅಸ್ ರಿಗಾರ್ಡ್ ಗಂಗಾ ಪಾಪ ಯಮುನಾ ಎಲ್ಲೋ ಸೈಡ್ ಲೈನ್ ಆಗಿಬಿಟ್ಟಿದ್ದಾಳೆ ಸೊ ಇಟ್ ವಾಸ್ ವಾವ್ ನೆಕ್ಸ್ಟ್ ಟೈಮ್ ಐ ಗೋಯಿಂಗ್ ಟು ಯಮುನಾ ನದಿ ಐ ಆಮ್ ಗೋಯಿಂಗ್ ಟು ಅಪ್ರೋಚ್ ಇಟ್ ವಿತ್ ದಟ್ ವಿಸ್ಡಮ್ ಎರಡನೇದು ही सेड पचनदा जाइए पचनदा क्या होता है एंड देन दिस वेन आई वेंट ಒಂದು ನದಿಯನ್ನು ಹುಡುಕ್ತಾ ಹೋದಾಗ ಬುಲಂದ್ಶಹರ್ ಜಾಲೋನ್ ಸಾರಿ ಬುಂದೇಲ್ಖಂಡ್ ಜಾಲೋನಲ್ಲಿ ಯಾವ ಗ್ರಾಮ ಸರ್ಪಂಚ್ ಪ್ರಮುಖ ಮನೇಲಿದ್ನೋ ಅವ್ರಿಗೆ ಹೇಳಿದೆ ನಾನು ಐ ಸೆಡ್ ಕಲ್ ಮೇ आपके घर से निकलूंगी कहाँ जा रही हैं आप सो बसंती जी को बताइए दिस थिंग सो आई सेड पचनदा एंड दोज पीपल डिडंट नो दे आर लोकल्स एंड इट वाज 40 किलोमीटर्स अवे 5 नदियों का संगम इट्स कॉल्ड पचनदा यू नो ಯಾವ 5 ನದಿ? ಯಮುನಾ ಬಿಯಾಸ್ I mean ಯಮುನಾದೊಂದು ಟ್ರಿಬ್ಯೂಟ್ರಿ ಐ ಡೋಂಟ್ ನೋ ಇಫ್ ಇಟ್ ವಾಸ್ ಕಾಲಿಂದಿ ಬಟ್ ಅಗೇನ್ ವಿ ಶುಡ್ ಐ ಆಮ್ ಟ್ರೈಂಗ್ ಟು ರಿಕಾಲ್ ಬಿಕಾಸ್ ಇಟ್ ಈಸ್ ಇನ್ ಅ ಪ್ಲೇಸ್ ವೇರ್ ಮಧ್ಯಪ್ರದೇಶದಿಂದನೂ ಅದು ಹರಿದು ಬರ್ತಾ ಇದೆ ಆ್ಯಂಡ್ ಯು ನೋ ವೆನ್ ಐ ಟುಕ್ ದಟ್ ಜೆಂಟಲ್ಮನ್ ಆಲ್ಸೋ ಕೇಮ್ ವಿತ್ ಮಿ ಬಿಕಾಸ್ ಹಿ ಈಸ್ ಸೋ ಶಾಕ್ಡ್ he felt insulted that I don't know about Pachnada. So he came with me. We went in and full ravines, you know, that sort of, pictures that I took from this thing. Yaro nammanal hogi cut idu bisakidru gottagolla, you know. That place used to be of dacoits and dacoities and movies like what we used to watch in Hindi. Chambal. It's Chambal. So Chambal is one more nadi. I'm trying to recall the other one. And so when I went there, ಏನೋ ಒಂದು ಬೋರ್ಡು ಇಲ್ಲ ಅಲ್ಲಿ ವೆನ್ ಅಲ್ಟಿಮೇಟ್ಲಿ ಪಂಚದ ಎಲ್ಲೋ ಒಂದು ಸಣ್ಣದಾಗಿ ಇದು ಬರೆದಿತ್ತು ಆ್ಯಂಡ್ ಕಾನ್ಪುರ್ ಕಡೆಯಿಂದ ಯಮುನಾ ಕಮ್ಸ್ ಇನ್ ಟು ದ ಡೌನ್ ಸ್ಟ್ರೀಮ್ ಆ್ಯಂಡ್ ಸೊ ಐ ಜಸ್ಟ್ ಸ್ಯಾಟ್ ದೇರ್ ಆ್ಯಂಡ್ ಐ ಸ್ಯಾಟ್ ಇನ್ ದಟ್ ದಿಸ್ ಥಿಂಗ್ ಆ್ಯಂಡ್ ದಿಸ್ ಥಿಂಗ್ ಸೊ ದಟ್ ದೇ ವಾಸ್ ನೋ ಸ್ನಾನ್ ಘಾಟ್ ಫಾರ್ ಲೇಡೀಸ್ ನಥಿಂಗ್ ದೇ ವಾಸ್ ಜಸ್ಟ್ ಸಮ್ ಮೆನ್ ಸಿಟಿಂಗ್ ಅರೌಂಡ್ ಸೊ ದೆನ್ ಐ कॉल दैट मैन प्रमोद शुक्ला आई सेड प्रमोद जी आप तो आपने ऐसी जगह दिखाई है मुझे दैट नो टूरिस्ट guide can show me this. So India is full of these millions of storytellers with no listeners. You just, oh, so sorry. I mean, that's sad, right? Yeah, so ಇವಾಗ ಪ್ರಮೋದ್ ಶುಕ್ಲಾ ಅವ್ರು ನೋಡಿದ್ರೆ ಅವಾಗ ಸ್ವಲ್ಪ ಸೊ ಮೈ ಸನ್ ಕೀಪ್ಸ್ ಟೀಸಿಂಗ್ ಮೀ ದ ವೇ ಐ ಸೇವ್ ನಂಬರ್ಸ್ ಪಪಾಯ ರಶೀದ್ ಅಂತ ಒಂದು ನಂಬರ್ ಇದೆ ನನ್ನ ಹತ್ರ ಬೋಂಡ ಮಂಜು ಅಂತ ಒಂದಿದೆ BONDA. So it's like ಬಜ್ಜಿ ಬೋಂಡ ಅಲ್ಲ ಅದು ಬೋಂಡ ಅಲ್ಲ ಜಾಗನೂ ಅಲ್ಲ ಮಂಗಳೂರಲ್ಲಿ ಶೂಟ್ ಮುಗಿಸ್ಕೊಂಡು ಹೋದಾಗ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅವರು ಮಂಜು ನಮ್ಮ ಅಸಿಸ್ಟೆಂಟ್ ಇದು ಕ್ರೂವಲ್ಲಿದ್ದರು ಹರ್ಷವಾಗಿರ್ಬೋದು ಅಂತ ಅಲ್ಲಿ ನೋಡಿದ್ರೆ ತೆಂಗಿನ ಇದರಲ್ಲಿ ದೇ ಮೇಕ್ ಬೋಂಡ ಸೊ ಇಟ್ಸ್ ನಾಟ್ ಅವರ್ ಬೋಂಡಾ ಬಜ್ಜಿ ದಿಸ್ ಇಸ್ ಅವರ್ ಎಳ್ನೀರಿನ ಜ್ಯೂಸ್ ಮಂಗಳೂರು ಕಡೆ ಸಿಗೋದು So I saved that name as Bonda Manju. So these are people, and which is why sometimes I feel that all that you and I are supposed to do, or we can do, which is in our hands, is to give people the dignity regardless of their profession or their schooling. Eshto sala, so many times I've gotten told saying that आपने हमसे बहुत अच्छी तरह बात की ಇದು ಹಲಸಿನ ಹಣ್ಣು ಬಿಡಿಸ್ತಾ ಇದ್ರು ಹೇಗೆ ಬಿಡಿಸ್ತೀರಾ ಅಂತ ಹೀಗೆ ನಮ್ಮನ್ನು ಮಾತಾಡ್ಸಿದ್ರಲ್ಲ ನಾವು ಟೆಲ್ ಮೀ ಇಸ್ ದಿಸ್ ಸಮಥಿಂಗ್ ಟು ಬಿ ಸೆಲೆಬ್ರೇಟೆಡ್ ದಿಸ್ ಶುಡ್ ಬಿ ನಾರ್ಮಲ್ ಬಟ್ ಏನೋ ಅದು ಸ್ವಲ್ಪ ಬಿಡಿಸ್ಕೊಡೋದು ಸೊ ದಿಸ್ ಟಾಕಿಂಗ್ ಡೌನ್ ರಾಬ್ಸ್ ದೆಮ್ ಆಫ್ ದ ಡಿಗ್ನಿಟಿ ಟು ವಿಚ್ ಇಟ್ ಈಸ್ ದೇರ್ ರೈಟ್ ಇಟ್ ಈಸ್ ದೇರ್ ಹಕ್ಕು ಯು ಆರ್ ನಾಟ್ ಡೂಯಿಂಗ್ ಎನಿ ಫೇವರ್ ಬೈ just talking to them with that they deserve. So these are some of the rules that those ಸುಮಾರು ಜನ ನನ್ನ ಫೇಸ್ಬುಕ್ ಆರ್ ಇನ್ಸ್ಟಾಗ್ರಾಮಲ್ಲಿ ಐ ಡೂ ದಿಸ್ ಕ್ಯಾಬಿ ಕಾನ್ವರ್ಸೇಷನ್ಸ್ ಕ್ಯಾಬ್ ಡ್ರೈವರ್ಸ್ ಜೊತೆ ಇದು ಮಾಡೋಕ್ಕೆ ಫಸ್ಟು ಸ್ಟಾರ್ಟ್ ಆಗೋದೇ ನಿಮ್ಮ ಊರು ಯಾವುದು ಅಥವಾ ಈವನ್ ಇಫ್ ಐಮ್ ಇನ್ ಬೆಂಗಾಲ್ ಅಲ್ಸೆ ಬಾಡಿ ಕೋಥಾಯ್ ದಟ್ಸ್ ಇಟ್ ನನಗೇನು ಬೆಂಗಾಲಿ ಜಾಸ್ತಿ ಗೊತ್ತಿಲ್ಲ ಬಾಡಿ ನಿಮ್ಮ ಮನೆ ಎಲ್ಲಿ ನಿಮ್ಮ ಊರು ಯಾವುದು ದಟ್ಸ್ ಇಟ್ ಐಸ್ ಇಸ್ ಬ್ರೋಕನ್ ದೇ ಫೀಲ್ ದಟ್ ದ ಅದರ್ ಪರ್ಸನ್
cares about you, is interested in your life. So that kind of a thing, and then hodaga I try not to, I try to carry my own ತಟ್ಟೆ ಲೋಟ ಸ್ಪೂನು ಇನ್ ಅ ಕಂಡೆನ್ಸರ್ ಸೇಮ್ ಬಿಕಾಸ್ ಎಲ್ಲ ಕಡೆ ಪ್ಲಾಸ್ಟಿಕ್ ಬಂದ್ಬಿಟ್ಟಿದೆ. ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಊರುಗಳಲ್ಲಿ ದೇ ಥಿಂಕ್ ಇಟ್ಸ್ ಸಮ್ ವಾಟ್ ಗ್ರೇಟ್. ಫಸ್ಟ್ ಎಲ್ಲ ಕಾಪರ್ ಲೋಟದಲ್ಲಿ ಚೆನ್ನಾಗಿ ಬರ್ತಾ ಇದ್ದಿದ್ದು ಅವ್ರು ಬಂದು ಒಂದು ಬಿಸ್ಲರಿ ಬಾಟ್ಲ್ ಇಟ್ಬಿಡ್ತಾರೆ. ಐ ಸೆಡ್ नहीं आपका जो पानी है जो भी है आप उसी में दीजिए. I don't want this special treatment for this thing. Conscious living. Yeah, and nothing will happen to us. All of us have grown up on tap water. ತೀರಾ ಇಫ್ ಇಟ್ ಇಸ್ ಕಂಟ್ಯಾಮಿನೇಟೆಡ್ ಯು ವಿಲ್ ನೋ. ಇವಾಗೆಲ್ಲ ಏನಾಗ್ಬಿಟ್ಟಿದೆ, ವಿ ಆರ್ ಸೋ ಹ್ಯಾಂಡ್ ವಾಶ್ ಇಲ್ಲದೆ ಇದು. ಸೊ ಐ ಡೋಂಟ್ ಟೇಕ್ ಹ್ಯಾಂಡ್ ವಾಶ್ ವಿತ್ ಮೀ. ಐ ನೆವರ್ ಟೇಕ್ ಟಿಶ್ಯೂ ಪೇಪರ್ಸ್ as much as unless it's completely unavoidable. If I'm going to a hotel, ಸಣ್ಣ ಇದಕ್ಕೂ ಯು ಕೀಪ್ ಟೇಕಿಂಗ್ ಟಿಶ್ಯೂ ಪೇಪರ್ಸ್ ಬಿಕಾಸ್ ಟಿಶ್ಯೂ ಇಸ್ ಎಲ್ಲಿ ಹೋಗ್ತಾ ಇದೆ ಅನ್ನೋದು ನನಗೆ ಗೊತ್ತು. ರಿಪೋರ್ಟ್ ಎಲ್ಲಿಂದ ಬರ್ತಾ ಇದೆ ಅಂತಲೂ ಗೊತ್ತು. ಒಂದು ಡನ್ಸೋ ಬ್ಲಿಂಕಿಟ್ ಇದವರು ದೊಡ್ಡ ದೊಡ್ಡ ಕಾರ್ಡ್ಬೋರ್ಡ್ ಕವರ್ಸಲ್ಲಿ ಬರುತ್ತೆ. ಈವನ್ ಇಫ್ ಯು ಆರ್ಡರ್ಡ್ ನಮ್ಮ ನಂದಿನಿ ಒಂದು 200 ml ಇದು ಮಾಡಿದ್ರು ದೊಡ್ಡ ಕವರಲ್ಲಿ ಬರುತ್ತೆ. ಕ್ಯಾನ್ ಯು ಪ್ಲೀಸ್ ಟ್ರೈ ಆ್ಯಂಡ್ ಗಿವ್ ದಟ್ ಬ್ಯಾಕ್ ಬಿಕಾಸ್ ಮರ ಕಡಿಬಾರ್ದು ಅಂತ ಆಂದೋಲನ ಮಾಡ್ತೀವಿ. ನಿಮ್ಮ ಮನೆಗೆ ಬರ್ತಾ ಇರೋ ಕಾರ್ಡ್ಬೋರ್ಡ್ ಎಲ್ಲ ಎಲ್ಲಿಂದ ಬರ್ತಾ ಇದೆ? ಇಟ್ಸ್ ನಾಟ್ ಕಮಿಂಗ್ ಫ್ರಮ್ ಹೆವೆನ್ಸ್ ಅಬವ್. ಸೊ ದಿಸ್ ಕಾನ್ಷಿಯಸ್ನೆಸ್, ಯು ಡೋಂಟ್ ಹ್ಯಾವ್ ಟು ಬಿ ಅನ್ ಆ್ಯಕ್ಟಿವಿಸ್ಟ್, ಬಟ್ ಟು ಜಸ್ಟ್ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರು, ನಮ್ಮ ಜೊತೆ ಕೆಲಸ ಮಾಡೋರು, ಯು ಜಸ್ಟ್ ಟ್ರೀಟ್ ದೆಮ್ ಆಸ್ ಈಕ್ವಲ್. ಅಫ್ಕೋರ್ಸ್ ವಿ ಹ್ಯಾವ್ ಟು ಸೇ ವೆನ್ ಥಿಂಗ್ಸ್ ಗೋ ರಾಂಗ್, ಬಟ್ ಇಮಿಡಿಯೇಟ್ಲಿ ವೆನ್ ಯು ಗೋ ರಾಂಗ್ ಆಲ್ಸೋ ಯು ಹ್ಯಾವ್ ಟು ಅಡ್ಮಿಟ್ ಇಟ್. ಸೊ ದೀಸ್ ಆರ್ Conscious living. That's it. Simple. Wake up to fresh ideas. Repose. So what was the tip he gave you about the nadi? So ನದಿಗೆ ವೆನ್ ಹೀ ಅಫ್ಕೋರ್ಸ್ ದ ಟಿಪ್ ಅಂದರೆ ನದಿ ಸ್ನಾನ ಮಾಡಬೇಕು ಯಾವ ಜಾಗದಲ್ಲಿ ಹೋದ್ರೂ ಅನ್ನೋದೇ ಟಿಪ್ಪು. ಐ ಹೋಲ್ಡ್ ನದಿ ಇಸ್ ವೆರಿ ಸೇಕ್ರೆಡ್. ಮೇ ಬಿ ದಟ್ಸ್ ವೈ ದ ಯೂನಿವರ್ಸ್ ಬ್ರಾಟ್ ಹಿಮ್ ಇನ್ ಟು ಮೈ ಇದು ಆ ದಿನಕ್ಕೆ. ಬಟ್ ಅದು ಇಟ್ ವಾಸ್ ನಾಟ್ ಈವನ್ ಇನ್ ಮೈ ರೇಡಾರ್ ದಟ್ ಐ ಶುಡ್ ಗೋ ಆನ್ ಅ ನದಿ ಸ್ನಾನ ಆರ್ ನದಿ ಸರ್ಚ್ when I am actually going into elections. But thanks to this Pramod Shukla, our security guard in that place, Juhu, Mumbai, ನಾನು ಏನೇ ಮಾಡ್ತಿದ್ರು ಇಟ್ ಈಸ್ ಅನ್ ಇಂಟಗ್ರೇಟೆಡ್ ಅಪ್ರೋಚ್ ಅಂತೀವಲ್ಲ. ಇಟ್ಸ್ ಓಕೆ, ಇದು. ಸೊ ಇಲ್ಲಿ ಹೋದಾಗ ಕೆಲವ್ರು ಹೇಳ್ತಾರೆ, ಇಲ್ಲಿ ಹೋಗಿದ್ದೆ ನಾನು ಒಂದು ದೇವಸ್ಥಾನ ನೋಡ್ಕೊಂಡು ಬಂದೆ. ಇವಾಗ ನಾನು ಐ ವಾಸ್ ಡೂಯಿಂಗ್ ಸಮಥಿಂಗ್ ಇನ್ ವಿಜಯವಾಡ. ಐ ಆ್ಯಂಕರ್ಡ್ ಅ ತೆಲುಗು ಪ್ರೋಗ್ರಾಮ್. ಸೊ ಸ್ವಲ್ಪ ಮಿಕ್ಸ್ ಮಾಡಿ ಇಂಗ್ಲೀಷ್ ತೆಲುಗು ಎಲ್ಲ ಮಾಡಿದೆ. ಐ ವಾಸ್ ಇನ್ ಕಾನ್ವರ್ಸೇಷನ್ ವಿತ್ ಡಾಕ್ಟರ್ಸ್. ದೆನ್ ಐ ಸೆಡ್, ಹೇ, ಐ ಹ್ಯಾವ್ ಟು ಗೋ ಟು ಮಂಗಲ್ಗಿರಿ ಫಾರ್ ನರಸಿಂಹನ್ ದೇವಸ್ಥಾನ ಆ್ಯಂಡ್ ಬೈಯಿಂಗ್ ಅ ಮಂಗಲ್ಗಿರಿ ಸಾರಿ. So you are making use, this is the answer to your question, is that how do you choose a place? The place has chosen me because, I am either going to coach some management, or I'm going to anchor, or I'm going to moderate a panel discussion, or my Pickle Jar team has curated an event there, which we do as a knowledge partner. But when I go there, I am making sure that that wholesome experience, I'm not waiting for, ಆರಾಮಾಗಿ ಬರೋಣ ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಬಂದರೆ ಬೋನಸ್. ಇವಾಗ ಸಿಕ್ಕಿರೋ ಹಾಫ್ ಅವರಲ್ಲಿ ಯು ಜಸ್ಟ್ ಟೋಲ್ಡ್ ದೋಸ್ ಡಾಕ್ಟರ್ಸ್ ಆ್ಯಂಡ್ ದಿಸ್ ಥಿಂಗ್ ಸೇಯಿಂಗ್ ದಟ್ ಪ್ಲೀಸ್ ಐ ಆಮ್ ಗೋಯಿಂಗ್ ಟು ಗಿವ್ ಮಿ ಅ ಟೈಮ್ ಸೊ ದಟ್ ಬಿಫೋರ್ ದಿಸ್ ಪ್ರೋಗ್ರಾಮ್ ಸ್ಟಾರ್ಟ್ಸ್. ಆ್ಯಂಡ್ ಮೆನಿ ಟೈಮ್ಸ್ ಆರ್ ಹ್ಯಾಪಿ ಟು ಎನೇಬಲ್ ಬಿಕಾಸ್ they feel happy that you are experiencing that culture. That's, so this, I would say ಕೊನೆಯಲ್ಲಿ that this culture aspect of any of our anywhere across the world, but of our own idu, I feel that we are losing that connect with culture. That is, ಅದನ್ನ ಆರ್ಟಿಫಿಷಿಯಲ್ ಆಗಿ ಫಿಕ್ಸ್ ಮಾಡಬೇಕಾಗಿ ಬರ್ತಾ ಇದೆ, ವಿಚ್ ಯು ಆ್ಯಂಡ್ ಐ ಎಕ್ಸ್ಪೀರಿಯನ್ಸ್ ವೆರಿ ನ್ಯಾಚುರಲಿ ಆಸ್ ಚಿಲ್ಡ್ರನ್. ವಿ ಡಿಡ್ಂಟ್ ಹ್ಯಾವ್ ಟು ಗೋ ಸರ್ಚಿಂಗ್ ಫಾರ್ ಇಟ್. ಊಟದ ಇದೇ ಆಗಲಿ ಅಥವಾ ಆಟಗಳು ನಾವು ಏನೇನು ಆಡ್ತಾ ಇದ್ವೋ, ಚೌಕ ಬಾರ, ದಿಸ್ ಥಿಂಗ್, it was not some experiential learning ala. This was part of our growing up. But now you are having to reintroduce people or the next gen or whatever. So that is the next chapter of my life as somebody who can curate Kannada culture experience. ಅದನ್ನು ಕೂತ್ಕೊಂಡು ಯೋಚನೆ ಮಾಡಿದ್ವಿ. ಸೌಮ್ಯಾನಂದನ್ ಅಂತ, ಶಿ ಈಸ್ ಅ ವೆರಿ ಡಿಯರ್ ಫ್ರೆಂಡ್. ತಕ್ಷಶಿಲಾ ಅಲ್ಲಿ ಶಿ ಈಸ್ ದ
ತಕ್ಷಶಿಲಾ ಪಬ್ಲಿಕ್ ಪಾಲಿಸಿ ಇನ್ಸ್ಟಿಟ್ಯೂಷನಲ್ಲಿ ಶಿ ಇಸ್ ಅ COO. ಆ್ಯಂಡ್ ಸೊ ಎಲ್ಲ ಇವ್ರನ್ನೂ ಸೇರಿಸ್ಕೊಂಡು ಕಲ್ಚರ್ ಅನ್ನೋದನ್ನು ಹೇಗೆ ನಾವು ಎಕ್ಸ್ಪೀರಿಯನ್ಸ್ ಕೊಡೋಣ ಜನರಿಗೆ ಅಂತ ಇದು ಮಾಡಿದಾಗ ಸೆಡ್ ಇವಾಗ ಕನ್ನಡ ಕಲ್ಚರ್ ಇಸ್ ಓಕೆ. ಎಲ್ಲಾದರೂ ನಾವು ಈವನ್ ವೆನ್ ವಿ ಗೋ ಅಬ್ರಾಡ್ ಟು ಲೆಟ್ಸ್ ಸೇ ಟರ್ಕಿ, ಇಸ್ತಾನ್ಬುಲ್, ವಿ ವಾಂಟ್ ಟು ಹ್ಯಾವ್ ದೇರ್ ಫುಡ್, ಆ ಲೋಕಲ್ ಸ್ಪೆಷಾಲಿಟಿ ಏನೋ, ಲೋಕಲ್ ಡಾನ್ಸ್ ಏನೋ, ಲೋಕಲ್ ಮ್ಯೂಸಿಕ್ ಏನೋ. ದಟ್ಸ್ ವಾಟ್ ಈಸ್ ಡಿಫೈನಿಂಗ್ ದ ಕಲ್ಚರ್. ವೆನ್ ವಿ ಕಮ್ ಬ್ಯಾಕ್, ವಿ ಕಮ್ ಬ್ಯಾಕ್ ವಿತ್ ಓಕೆ ದಿಸ್ ಇಸ್ ಇದು ಯುನೋ ಜಾಪನೀಸ್ ಕಲ್ಚರ್. ಜಾಪನೀಸ್ ಟೀ ಸೆರೆಮನಿ ಹೀಗೆ ಕುಡಿತಾರೆ, ಚೈನೀಸ್ ಇದರಲ್ಲಿ ಈ ಥರ ಇರುತ್ತೆ. ವೈ ಕಾಂಟ್ ವಿ ಕ್ರಿಯೇಟ್ ಅ ಥಿಂಗ್ ಫಾರ್ ಕನ್ನಡ ಕಲ್ಚರ್ ವಿಚ್ ಇಸ್ ಅ ಸಂಗಮ ಆಫ್ ವಾಟ್ ಐ ಬಿಲೀವ್ ಈಸ್ ಫಾರ್ ಮೂಲತಃ ದಿಸ್ ಥಿಂಗ್. ಸೊ ದಟ್ಸ್ ವಾಟ್ ಐ ಆಮ್ ಪುಟ್ಟಿಂಗ್ ಟುಗೆದರ್. ಊಟ ಇಸ್ ಅ ಶೋ ಕೇಸ್ ಆಫ್ ಡಿಫ್ರೆಂಟ್ ಇದು ಕೊಂಕಣಿ, ತುಳು, ಇದು ಬ್ಯಾರಿ, ನವಾಯ್ತಿ, ಇಟ್ ಕುಡ್ ಬಿ ಎನಿ ಕೈಂಡ್ ಆಫ್ ದಿಸ್ ಥಿಂಗ್. ಆಟ ವಿಚ್ ಇಸ್ ಫಾರ್ಗಾಟನ್ ಗೇಮ್ಸ್ ಆ್ಯಂಡ್ ದಿಸ್ ಥಿಂಗ್. ಪಾಠ ವಿಚ್ ಇಸ್ ಹಿಸ್ಟ್ರಿ ಲೆಸನ್ಸ್ ಆ್ಯಂಡ್ ಏನು ಕಲಿಬೋದು, ಆಧುನಿಕ ಹಳಗನ್ನಡ, ದಿಸ್ ಥಿಂಗ್. ಆ್ಯಂಡ್ ಲಾಸ್ಟಲ್ಲಿ ಡೇಟಾ. ವಾವ್. ಸೊ ಬಿಕಾಸ್ ಆಂಟ್ರಪ್ರನರ್ಶಿಪ್. ವೆರಿ ನೈಸ್. ಊಟ, ಆಟ, ಪಾಠ ಆ್ಯಂಡ್ ಡೇಟಾ. Yes. ಇದು January 17th. ಹಾಂ, 17-18ಕ್ಕೆ. ಎಲ್ಲಿ? ದಿಸ್ ಇಸ್ ಇನ್ NGMA, ದ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಂತ ಇದೆ. ಸೊ ಈ ಸಲ ಅಲ್ಲಿ ನಡೀತಾ ಇದೆ. BLR ಹಬ್ಬ ಅಂತ ಒಂದು ದೊಡ್ಡ ಅಂಬ್ರೆಲಾ ಇದೆ. ಬಟ್ ಮುಂದೆ ಹೋಗ್ತಾ ಅದನ್ನು ಈಗ ಕಲ್ಚರೋತ್ಸವ ಅಂತ ಕರಿತಾ ಇದ್ದೀವಿ. ಬಿಕಾಸ್ ಐ ವಾಂಟೆಡ್ ಕನ್ನಡದ ಹೆಸರು ಪ್ಲಸ್ ಇಂಗ್ಲಿಷ್ ಹೆಸರು, ಬಿಕಾಸ್ ಇಟ್ ಈಸ್ ಬೈಲಿಂಗ್ಯುವಲ್. ನಮ್ಮಲ್ಲಿ ಸುಮಾರು ಜನ ನಮ್ಮ ಭಾಷೆ ಬಗ್ಗೆ ಅವ್ರು ಕಲಿಯಲ್ಲ, ಔಟ್ಸೈಡರ್ಸ್ ಬರ್ತಾರೆ ಅಂತ ನಾವು ಏನು ಒಂದು ಅಸಮಾಧಾನ ಇರುತ್ತೆ. ಇಫ್ ವಿ ಕ್ರಿಯೇಟ್ ದಿಸ್ ಆ್ಯಂಡ್ ಪೀಪಲ್ ಆರ್ ಇನ್ವೈಟೆಡ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ನೋ, ಸುಮಾರು ಜನ ನಮ್ಮ ದೇ ಆರ್ ಇಂಟ್ರೆಸ್ಟೆಡ್, ಸಮ್ ಆಫ್ ದೆಮ್ ಆರ್. ಆ್ಯಂಡ್ ಇನ್ ಎನಿ ಕೇಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅನ್ ಆನ್ ಗೋಯಿಂಗ್ ಜರ್ನಿ. ಸೊ ಕಲ್ಚರೋತ್ಸವ ಅನ್ನೋದು 17-18ಕ್ಕೆ ಇನ್ NGMA. ಆ್ಯಂಡ್ ಊಟ, ಆಟ, ಪಾಠ, ಡೇಟಾ. ಸೊ ಬಂದು ನಮ್ಮ ನಿಪ್ಪಟ್ಟು ಮಸಾಲೆಯಿಂದ ಹಿಡಿದು ಜೋಳದ ರೊಟ್ಟಿ ಅಥವಾ ತುಳು ನಾಡಿನ ಸ್ಪೆಷಾಲಿಟೀಸ್ ಇರ್ಬೋದು, ಅದು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದ್ದೀವಿ. ಆ್ಯಂಡ್ ರಂಜಿನಿ ಆ್ಯಂಡ್ ಉಷಾ ಸತೀಶ್ ಮುಡುಕ್ತೋರೆ ಅಂತ ಅವರು ಇತಿಹಾಸದ ಇದು ಮಾಡ್ತಾ ಇದ್ದಾರೆ. ದೇ ಆರ್ ಆಲ್ ವಂಡರ್ಫುಲ್ ಇದು. ಹಾಗೆಯೇ ಡೇಟಾ ಅನ್ನೋದು ಕನ್ನಡ ಆಂಟ್ರಪ್ರನರ್ಶಿಪ್ ಬಗ್ಗೆ ವಸಂತ್ ಶೆಟ್ಟಿ ಅಂತ ಕನ್ನಡ ಆಂಟ್ರಪ್ರನರ್ಸ್ ಅವ್ರು ಮುಂದೆ ಬನ್ನಿ ಅಂತ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ. ಸೊ ದ ಐಡಿಯಾ ಇಸ್ ಟು ಗಿವ್ ನಮ್ಮ ಊರಿನ ಜನರು, ನಮ್ಮ ಅಂದರೆ ಅನ್ಸಂಗ್ ಆಂಟ್ರಪ್ರನರ್ಸ್ ಪ್ಯಾನಲ್ ಡಿಸ್ಕಷನ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ರಶ್ಮಿ, ಐ ವಾಸ್ ಸೋ ಕೀನ್ ಆನ್ ಯು ಕಮಿಂಗ್ ಟು ಫೆಸಿಲಿಟೇಟ್ ಒನ್ ಸಚ್ ಸಂವಾದ ವಿತ್ ಆಲ್ ಆರ್ ಕನ್ನಡ ಉದ್ಯಮಿ. ಇದು ಮೇ ಬಿ ನೆಕ್ಸ್ಟ್ ಟೈಮ್. ಐ ನೋ ಯು ಮೇ ಬಿ ಟ್ರಾವೆಲಿಂಗ್ ಎಟ್ ದಟ್ ಟೈಮ್. ನೆಕ್ಸ್ಟ್ ಟೈಮ್, there's always a next time. I could ನಿಮ್ಮ ಹತ್ರ ಮಾತಾಡ್ತಿದ್ದಾಗೆ too many ideas came to me, which I'm going to connect with you hopefully, and we'll see, because I started growing as a content creator in front of the mic, now in front of the camera. Now once you open that eye as an entrepreneur, no, you can never close your eyes again. Absolutely. It's a beautiful, I mean, ಎಷ್ಟು ಕಷ್ಟ ಇದ್ರೂ it's a beautiful journey. I think it's so, I'm equally happy to see you grow into this from what we saw of each other. Absolutely. That's the beauty of life. We'll continue to explore the unknown together in our own ways. So, yes, amazing. ಇದಕ್ಕೇನು ಎಂಟ್ರಿ ಇರುತ್ತಾ? ಇಲ್ಲ. ಇದಕ್ಕೆ ಸೊ ಯೂಶಲಿ ಗೋಯಿಂಗ್ ಫಾರ್ವರ್ಡ್ ಅಂದರೆ ನಾವು ಪಿಕಲ್ ಜಾರಿಂದ ಮಾಡ್ತಾ ಇರೋ ಈ ಕನ್ನಡ ಕಲ್ಚರ್ ಫೆಸ್ಟಿವಲ್, ಇದಕ್ಕೆ ಈ ಸಲ ಕಲ್ಚರೋತ್ಸವ ಅಂತ ಹೆಸರು ಕೊಟ್ಟಿದ್ದೀವಿ. ಹೋಪ್ಫುಲಿ ದಿಸ್ ಇಸ್ ವಾಟ್ ವಿ ವಿಲ್ ಕಂಟಿನ್ಯೂ ಟು ಕಾಲ್ ಇಟ್. ಇದನ್ನು ನಾವು ಬೇರೆ ಬೇರೆ ಊರುಗಳಲ್ಲಿ ಮಾಡೋ ಒಂದು ಕನಸಿದೆ, ಬೇರೆ ಬೇರೆ ಕಂಟ್ರೀಸಲ್ಲಿ ಮಾಡೋ ಕನಸು ಇದೆ. ಬಟ್ ಫಸ್ಟ್ ಇದಾದರೂ ಆಗಲಿ. ಸೊ ದೇರ್ ಇಸ್ ನೋ ಎಂಟ್ರಿ ಫಾರ್ ದಿಸ್. ಇಟ್ ಇಸ್ ಪಾರ್ಟ್ ಆಫ್ ದ BLR ಹಬ್ಬ ಅಂತ ಇರುತ್ತೆ. NGMA, ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್, ಅಥವಾ ನಮ್ಮದೇ ರಶ್ಮಿ, ಐ ಆಮ್ ಗ್ಲ್ಯಾಡ್ ಯು ಆರ್ ಗಿವಿಂಗ್ ಮಿ ಅ ಪ್ಲ್ಯಾಟ್ಫಾರ್ಮ್, ಬಿಕಾಸ್ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ಶುರು ಮಾಡ್ತಾ ಇದ್ದೀವಿ, ಕಲ್ಚರೋತ್ಸವ ಅಂತ. ಬಿಕಾಸ್ ಅದರ ಇಟ್ಸ್ ವೆರಿ ಹಾರ್ಡ್ ಫಾರ್ ಪೀಪಲ್ ಹೂ ಆರ್ ಸ್ಟಾರ್ಟಿಂಗ್ ಆಸ್ ಇಂಡಿಪೆಂಡೆಂಟ್ ಕ್ಯೂರೇಟರ್ಸ್ ಟು ಹ್ಯಾವ್ ಅ ರೀಚ್ ಲೈಕ್ ವಾಟ್ ಬಿಗ್ ಮೀಡಿಯಾ ವಿ ವರ್ ಪಾರ್ಟ್ ಆಫ್. ಅದು ರೇಡಿಯೋ ಆಗಿರ್ಬೋದು, TV ಆಗಿರ್ಬೋದು, ವಿ ಆರ್ ಟ್ರೈಂಗ್ ಟು ಕಾರ್ವ್ ಔಟ್. So I have taken, I've benefited a lot from friends in the this thing who will, ಅಂದರೆ ನಮ್ಮ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ ಅಥವಾ ಕಲ್ಚರೋತ್ಸವದ ಬಗ್ಗೆ. ಬಟ್ ಇಫ್ ಪೀಪಲ್ ಹ್ಯಾವ್ ಟು ನೋ ಅಬೌಟ್ ಇಟ್, ಇನ್ಸ್ಟಾಗ್ರಾಮಲ್ಲಿ ಕಲ್ಚರೋತ್ಸವ
ಅಂತಾನೆ ಪೇಜ್ ಇರುತ್ತೆ. ಅಥವಾ ವಸಂತಿ ಹರಿಪ್ರಕಾಶ್ ಅಂತ ಮಾಡಿದ್ರೆ ಮೇ ಬಿ ಐ ಕ್ಯಾನ್ ಗಿವ್ ದ ಹ್ಯಾಂಡಲ್ಸ್ ಬೆಟರ್ ಇಫ್ ಇಟ್ ಇಸ್ ಟಫ್ ಟು ಫೈಂಡ್ ಬಿಕಾಸ್ ಆ ಕಲ್ಚರೋತ್ಸವದ ಇಸ್ ಇನ್ ಕನ್ನಡ. ಸೊ ಅದನ್ನು ಹುಡ್ಕೋದು ಕಷ್ಟ ಆಗ್ಬೋದು. ಐ ಡೋಂಟ್ ನೋ, ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಬಟ್ ವಾಟ್ ಎವರ್ ಇಟ್ ಬಿ, I will be very happy if people come and experience it and also tell me, ಇದು ಈ ಥರ ಆಗ್ಬೋದಾಗಿತ್ತು, ಇದನ್ನು ನೀವು ಇದು ಮಾಡಿಲ್ಲ. ಐ ಆಮ್ ವೆರಿ ಓಪನ್ ಟು ಫೀಡ್ಬ್ಯಾಕ್ ಬಿಕಾಸ್ ಈಗಲಷ್ಟೇ ದೇರ್ ಇಸ್ ಅ ವಂಡರ್ಫುಲ್ ಎಷ್ಟು ಅಂದರೆ ನವೀನ್ ರಮೇಶ್ ಅಂತ ಬ್ಯಾಂಗ್ಳೂರ್ ಎಪಿಕ್ಯೂರ್, ಸಿಹಿ ಕೈ ಚಂದ್ರು ಅವರು ಕೂಡ ಇದ್ದಾರೆ ಅದರಲ್ಲಿ ಅಡ್ವೈಸರ್ ಆಗಿ. ಯೂಶಲಿ ಐ ಲೀನ್ ಅ ಲಾಟ್ ಆನ್ ಪ್ರಕಾಶ್ ಬೆಲ್ವಾಡಿ ಅವರು. ಇವರೆಲ್ಲ ದೇ ಆರ್ ಆಲ್ friends who saw us grow and they are hand holding us in many ways. Anupama Hoskere, Dhatu, idu. So somewhere ನೀವು ಕಾನ್ಸ್ಟೆಂಟ್ಸ್ ಅಂತ ಕೇಳಿದ್ರೆ ಅಭಯ್ ಜೈನ್ ಅಂತ ನಮ್ಮ ಮಿತ್ರರು ಮಣಿಪಾಲ್ ಗ್ರೂಪಲ್ಲಿ ಇದ್ದವರು, ವೆರಿ ವೆರಿ ಪ್ರೈಮ್ ವೆಲ್ ವಿಷರ್. ಅವ್ರು ಕನ್ನಡದವರು ಭಾಷೆಯಿಂದ ಇಲ್ಲ, ಬಟ್ ಕಲ್ಚರಲಿ ಮೆನಿ ಆಫ್ ದೀಸ್ ಪೀಪಲ್ ಆರ್ ಕನ್ನಡಿಗಾಸ್, ಫೈಜ್ ಮೊಹಮ್ಮದ್ ಆ್ಯಂಡ್ ಸ್ನೇಹಾ ವಾಲ್ಕೆ. ಸೊ ಈ ಥರ ವಿ ಆರ್ ಟ್ರೈಂಗ್ ಟು ಪುಟ್ ಟುಗೆದರ್ ಸಮಥಿಂಗ್ ವಿಚ್ ಇಸ್ ಅ ದೊಡ್ಡ ಗುಂಪು. I am just the spokesperson, but the hands that are helping are many. I may have forgotten some names here, but these are the people. When people come in and they appreciate or they give us feedback, we'll be very happy because ಮುಂದೆ ಹೇಗೆ ಮಾಡೋದು ಅಂತನೂ ಗೊತ್ತಾಗತ್ತೆ ಇದನ್ನು. Now I have some rapid fire round about your life. Yes, if it's rapid, Rashmi, how can it not be? Okay, mic on, mic off. On, full on. Full on. Why? New stories to be told. Fame or freedom? Freedom. Why? Fame bantu, and I'm very grateful. But freedom ilde fame non-negotiable. Andre it's not acceptable. Therefore, freedom is non-negotiable. What did fame teach you? Fame taught me that you have the power to talk about things which are important, and you have therefore that voice. Andre jana nimanna that fame gives you that voice. So use it well. You have to use it responsibly. Journalism or entrepreneurship? Entrepreneurship iga. Approval athwa authenticity na? Did you say approval? Approval from the society or authenticity? Authenticity, because approval ಯಾವಾಗಲೂ ಸಿಗೋಲ್ಲ, ಆ್ಯಂಡ್ ಅಪ್ರೂವಲ್ ಸಿಗದೇ ಇದ್ರೂ ಪರವಾಗಿಲ್ಲ ಅನ್ನೋದನ್ನೇ ನಾನು ಧೈರ್ಯ ಯೂಶಲಿ ತುಂಬಿಸೋದು. Since we've already touched that area, I'm sure ಇವತ್ತು ಹೆಣ್ಮಕ್ಳು ದೇ ಆರ್ ಕ್ರಾಸಿಂಗ್ ಬೇರೆ ಬೇರೆ ಥರ ಕಷ್ಟಗಳು. ಯಾರ್ದೋ ಮನೆಯಲ್ಲಿ ಆಚೆ ಕೆಲಸ ಮಾಡೋದೇ ಒಂದು ದೊಡ್ಡ ಕಷ್ಟ ಇರ್ಬೋದು. ಕರೆಕ್ಟ್. ಇನ್ಯಾರ್ದೋ ಮನೆಯಲ್ಲಿ ದುಡ್ಡಿರುತ್ತೆ, ಇನ್ನೇನೋ ಇರಲ್ಲ. ಸೊ ವಿಮೆನ್ ಆರ್ ಗೋಯಿಂಗ್ ಥ್ರೂ ಮಲ್ಟಿಪಲ್ ಬ್ಯಾರಿಯರ್ಸ್ that they are crossing. So one size doesn't fit all. If you have to give a word of advice for women who watching you, probably I'll break it down in 3 categories. One is a young woman who's in her 20s watching. What would Vasanti, who's seen 54 years of life, nodiro neevu, what is that you want to tell a young woman watching you in her 20s? Regardless of whichever age, ನಾನು ಕಂಬೈನ್ ಮಾಡಿಬಿಡ್ತೀನಿ ಆನ್ಸರ್, ರಶ್ಮಿ. The first D I always recommend is ಧೈರ್ಯ. That is, by ಧೈರ್ಯ, it's not just courage to be brave, ಅದನ್ನು ಎದುರಿಸೋದು, ಆಚೆ ಒಬ್ಬಳೇ ಹೋಗೋದು. I'm talking about an inner courage. ಆತ್ಮಸ್ಥೈರ್ಯ. ಆತ್ಮಸ್ಥೈರ್ಯ, which also stems from ನಂಬಿಕೆ, ಆತ್ಮವಿಶ್ವಾಸ. So that is the first D, ಧೈರ್ಯ, whichever age you are in. ಅದನ್ನು ಬೆಳೆಸ್ಕೋಬೇಕು ನಾವು. ಆ್ಯಂಡ್ ಆಗುತ್ತೆ, ಯು ಹ್ಯಾವ್ ಟು ಗಿವ್ ದಟ್ ಸೆಲ್ಫ್ ಟಾಕ್. ಅಹಂ ನಿರ್ಭಯೋಸ್ಮಿ ಅಂತ ನೀವು ಸಂಸ್ಕೃತದಲ್ಲಿ ಹೇಳ್ಕೊಳ್ಳಿ, ಅಥವಾ ವಿಚೆವರ್ ಭಾಷೆ. ಅಹಂ ನಿರ್ಭಯೋಸ್ಮಿ. ಐ ಆಮ್ ಫಿಯರ್ಲೆಸ್. ಸೊ ಸಮ್ಟೈಮ್ಸ್ ವೆನ್ ಐ ಆಮ್ ಗೋಯಿಂಗ್ ಇನ್ ಟು ಟಫ್ ಟೆರಿಟ್ರಿನೋ, ಎಲ್ಲಾದರೂ ಛತ್ತೀಸ್ಗಢ ಹೇಳ್ತಾ ಇದ್ನಲ್ಲ, ಎಲ್ಲಿ ಬಂದುಬಿಟ್ಟಿದ್ದೀನಿ ಸ್ವಲ್ಪ ಯಾಕೋ ಇದು ಅಂದಾಗ, ಅಹಂ ನಿರ್ಭಯೋಸ್ಮಿ, ಐ ಆಮ್ ಫಿಯರ್ಲೆಸ್. ಸೊ ದಟ್ಸ್ ದ ಡಿ. ಎರಡನೇದು ದುಡಿಮೆ, ವಿಚ್ ಈಸ್ ದಟ್ ಯು ಹ್ಯಾವ್ ಟು have your own let's say path, and that is up to you. You want to do a high earning this thing, etc., but you have to be on your feet, on your idu, because even if you're, let's say you decide to be a housewife, that is fine, you're a homemaker, whatever you decide to call it, but it's like you're on your own terms. That for me is important.
And the third is dudu. Never underestimate the importance of having some money for something which is for you. Family, employees, ganda, whatever, attin, whatever. But this, for you have to keep aside something which is guilt free. You want to go ಒಂದು ನಾನು ಹೋಗಿ ಬರ್ತೀನಿ ರಂಗಂತಿಟ್ಟು ಫಾರ್ ದಿಸ್ ಥಿಂಗ್, ಆರ್ ಐ ವಾಂಟ್ ಟು ಡೂ ಅ ಲಿಟಲ್ ಟ್ರಿಪ್ ಟು ಪೋರ್ಚುಗಲ್ ಆ್ಯಂಡ್ ಕಮ್ ಇಫ್ ಯು ಆರ್ ಎಟ್ ದಟ್ ಲೆವೆಲ್. ಯಾವುದೇ ಇದರಲ್ಲಿದ್ರೂ ದೀಸ್ ತ್ರೀ ಐ ಫೀಲ್ ಗಿವ್ ಯು ಅ ಸೆನ್ಸ್ ಆಫ್ protection and identity that nobody can take you for granted. This So true. Thank you for this. ಮುಂದೆ ಮನಿನ ಮೀನಿಂಗ? ಎರಡು ಈಗ ತಾನೇ ದುಡ್ಡು ಅಂತ ಹೇಳಿ ಮುಗಿಸಿದ್ದೀನಿ. Am I not or meaning? I am just about figuring the meaning of money in entrepreneurship. At this stage, I would really, because I'm, wealth creation. It's not just about rich. It's not about getting rich for the sake of having certain this thing. It's a thing of wealth creation, which is in the path of creating livelihoods for so many people. At this phase, I would choose money. Meaning ಇದೆ, ದೇವ್ರ ದಯದಿಂದ ಸಿಕ್ಕಾಪಟ್ಟೆ ಇವಾಗ ಸದ್ಯಕ್ಕಿದೆ. If I can ask you, what does meaning mean to you through the purpose of life, journey of life? What is a meaningful life, ನಿಮ್ಮ ಪ್ರಕಾರ? Meaningful life is somewhat touching upon the things which you've already asked me, which is that you are living your life with the fullest of your potential, with freedom, with arogya, with not having to, with a certain amount of joy around you, which comes from your family, because you have to invest in the time spent in with the family. I have always believed that. I think that for me is meaning. There is no meaning in individual fame and success if you have not taken your dear ones together. Wow. City life or solo travel? We know it, but still. No, city life has its own. See, somebody was asking me, Ishtu, do you see yourself going and settling in a grama? I mean, you like, after all, keep going to the... So I said, see, if ನಮ್ಮ ಹಳ್ಳಿಗಳು become culturally rich centers, ನಾನು ಇವತ್ತು ಹೋದೆ, ಒಂದು ಕಚೇರಿಗೆ ಹೋಗ್ಬೋದು, ಒಂದು ಯಕ್ಷಗಾನ ಇರ್ಬೋದು, ಒಂದು ಇದು, ಬಟ್ ನಮ್ಮ ಹಳ್ಳಿಗಳಲ್ಲಿ ಅನ್ಫಾರ್ಚುನೇಟ್ಲಿ ದೇ ಬಿನ್ ಲೆಫ್ಟ್ ಔಟ್ ಆಫ್ ದ ಮೆನಿ ಆಫ್ ದೀಸ್ ಥಿಂಗ್ಸ್. ಸೊ ಐ ಡೋಂಟ್ ಗ್ರಜ್ ಮೈ ಸಿಟಿ ಲೈಫ್. ಟ್ರಾಫಿಕ್ ಇದ್ರೂ ಅದನ್ನು ಸಿಟಿ ಲೈಫಲ್ಲೂ ಯು ಗೋ ಫಾರ್ ಅ ಬುಕ್ ರೀಡಿಂಗ್ ಆ್ಯಂಡ್ ಲಾಂಚ್, ಒಂದು ಪೋಯಟ್ರಿ ಇದು ಇರುತ್ತೆ, ಅಥವಾ ಪರ್ಫಾರ್ಮೆನ್ಸ್, ಬಿಗ್ ಮಲ್ಟಿಪ್ಲೆಕ್ಸ್ ಥಿಯೇಟರ್. I will be lying if I said I don't enjoy that. So, but solo travel I choose every single time because it's taking me into lands beyond my idu. And this hopefully 2026 onwards in this thing, I also want to do international solo travel of unknown. Like E-level depth, what I have been doing nationally. Wow. Please wish me. ಡೆಫಿನೆಟ್ಲಿ. ಎಷ್ಟು ದೇಶ ಸುತ್ತಿದ್ದೀರಿ? ದೇಶ ಅಷ್ಟು ಎಲ್ಲ ಸೇರಿಸಿದ್ರೆ ಒಂದು 15 ಆಗಿರ್ಬೋದು. ಮೆನಿ ಆಫ್ ದೇಮ್ ಆರ್ ರಿಯಲಿ ಲೈಕ್ ಒನ್ ಪ್ಯಾಕೇಜ್ ಟೂರ್ ಥರ. ಐ ಹ್ಯಾವ್ ನಾಟ್ ಡನ್ ಮಚ್. ಲೈಕ್ ಜರ್ಮನಿ ಹೋಗಿದ್ದೀನಿ, ಬಟ್ ಐ ವಾಂಟ್ ಟು ಗೋ ಆ್ಯಂಡ್ ಲಿವ್ ಇನ್ ಬರ್ಲಿನ್, ಬಿಕಾಸ್ ಬರ್ಲಿನ್ ಇಸ್ ಇಟ್ಸ್ ಗಾಟ್ ಇಟ್ಸ್ ಮ್ಯೂಸಿಯಮ್ಸ್, ಇಟ್ಸ್ ಗಾಟ್ ಇಟ್ಸ್ ಆರ್ಟ್ ಫೆಸ್ಟಿವಲ್. ಅದೇ ರೀತಿ ವಿಯೆಟ್ನಾಮ್ ಶೂಟ್ಗೆ ಹೋಗಿದ್ದೀನಿ ನಮ್ಮ ಇದರಲ್ಲಿ ಒಂದು, ಆ್ಯಂಡ್ ದಟ್ ಟು ಐ ವಾಸ್ ಇನ್ ರೂರಲ್ ವಿಯೆಟ್ನಾಮ್ ಬೇರೆ. And because I was a vegetarian, therefore, but both in Laos and Vietnam. Spring roll ಮುಗಿಸಿದ್ರ ಲೈಫು? ಸ್ಪ್ರಿಂಗ್ ರೋಲ್ ಕೂಡ ಅಲ್ಲ. ಐ ವಾಸ್ ಆ ನೂಡಲ್ಸ್ ಇದೆಯಲ್ಲ, ಆ ನೂಡಲ್ಸ್ ಯಾವ ನೀರಲ್ಲಿ ಮಾಡ್ತಾರೋ ಅದನ್ನು ನನ್ನ ಕಣ್ಣಾರೆ ಹಿಂಗೆ ನೋಡ್ಬಿಟ್ಟು ಈಗ ಕೊಡಿ, ಬಿಕಾಸ್ sometimes we all know South East Asian cuisine is very different, etc. So at some place they were actually having a live frog idu there. So I feel that I have done travel which was for a certain purpose, but ಈ ಥರ ವಾಂಡರಿಂಗ್ ಟ್ರಾವೆಲ್ ನನಗೆ ಭಾಳ ಇಷ್ಟ. ಅಜೆಂಡಾ ಫ್ರೀ. ನಾರ್ವೆಗೆ ಹೋಗಿ, ಬ್ಯೂಟಿಫುಲ್ ಪ್ಲೇಸ್. ಗೋ ಟು ಏಲ್ಸನ್, ಗೋ ಟು which is your, like, ಕಣ್ಣು ಮುಚ್ಕೊಂಡ್ರೆ that was my
ಸೂಪರೆಸ್ಟ್ ಟ್ರಾವೆಲ್ ಅಂತ ಬರೋದು? ಎರಡು, ಒಂದು ಸ್ವಿಟ್ಜರ್ಲ್ಯಾಂಡ್, ಎರಡನೇದು ನಾರ್ವೆ. ಐ ಸಿ. ದೀಸ್ ಟೂ ಪ್ಲೇಸಸ್ ಆರ್ ಅದೇನಾಗ್ಬಿಡುತ್ತೆ, ಇಫ್ ಯು ಗೋ ದೇರ್ ಅಲ್ಲ, ಆ ಯಾರ್ಡ್ ಸ್ಟಿಕ್ಕನ್ನು ಬೀಟ್ ಮಾಡೋ ಬೇರೆ ಎಲ್ಲನೂ ಕಷ್ಟ. ದುಬೈ ಆಯಿತು, ಅಜರ್ಬೈಜಾನ್ ಆಯಿತು, 25 countries. Azerbaijan I want to go to. That is also good, but now I think since politically we are not in the right place, then ಸೈಡಿಗೆ ಇಟ್ಬಿಡ್ಬೋದು. Because I don't know, I mean to some extent country should come first. ಹಾಗಾಗಿ though the place is beautiful, probably you can chuck it. So Norway and Switzerland are on your top. Oh my god, amazing places. I see. ಮತ್ತೆ ಅಲ್ಲಿಗೆ ಹೋಗು ಅಂದ್ರೆ ಅಲ್ಲಿಗೆ ಹೋಗ್ತೀನಿ. But somehow all your, and also Italy, Capri, and I'm very bad with ವಯಸ್ಸಾಗ್ತಾ ಇದೆ ವಸಂತಿ ನನಗೆ. ನೋ ವಯಸ್ಸಾದವ್ರಿಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ನಮಗ ಹಂಗಾರೆ mid-age ಅಲ್ಲಿರುವಾಗ. So but I can this thing I have seen both. I have not been to Norway at all, so I look forward to this travel. But Italy I liked. ರೋಡ್ ಇದೆಯಲ್ಲ, you must have seen on the net. ಈ ನಮ್ಮ ಸ್ಪೈನ್ ತರ ಹಿಂದೆ ವರ್ಟಿಬ್ರೇ ತರ ಓಷನ್ ರೋಡ್ ಅಂತೆಲ್ಲ ಇದೆ. ಅಚ್ಚಾ. You must have seen that ಅಲ್ಲಿ ಈ ತರ ಒಂದು ಹಂಪ್ ಬರುತ್ತೆ ಅಲ್ಲಿ. You've seen that road, most dangerous road ಆ ತರ ಕೊಟ್ಟಿರ್ತಾರೆ. So ನೀವು ಅಲ್ಲಿ ಹೋದ್ರಾ ನೀವು? Yeah, I've been there. Beautiful. That Norway is beautiful, I'm telling you. Norway, then Switzerland, and then the rest of the world. ಇನ್ನೂ ತುಂಬಾ ನಾನು ನೋಡಿಲ್ಲ. ನೋಡಿರೋ 25 ದೇಶದಲ್ಲಿ 25 ಆಗಿದೆ. See? Yeah. ಹಾಗಾಗಿ ಹ್ಯಾಪಿ ಟ್ರಾವೆಲಿಂಗ್. ಸೋಲೋ ಅಲ್ಲ ಅಂದ್ರಲ್ಲ, ನಾನು ಗೋವಾ ಮತ್ತೆ ಬಾದಾಮಿ ಐಹೊಳೆ ಅದೆಲ್ಲ ಸೋಲೋ ಹೋಗಿದ್ದೀನಿ. ಪಟ್ಟದಕಲ್ಲು ಎಲ್ಲ Yeah. In fact, that's also certainly ranks among top favorite. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರುವಂತಹ, because ಬಾಗಲಕೋಟೆ ಎಸ್ಪೆಷಲಿ, ಬಿಕಾಸ್ ನನಗೆ ಇಳ್ಕಲ್ ಫಸ್ಟ್ ಆಫ್ ಆಲ್ ಇಟ್ಸ್ ತವರೂರು ಆಫ್ ಇಳ್ಕಲ್ ಅಲ್ಲಿ. ಪ್ಲಸ್ ಬಾಗಲಕೋಟಲ್ಲಿ ಮೈ ಹಸ್ಬೆಂಡ್ಸ್ ಫ್ರೆಂಡ್ ವೀರೇಶ್ ಅಣ್ಣ ಅಂತ, ಅವ್ರನ್ನ ನಾನು ಅಣ್ಣ ಅಂತ ಕರಿತೀನಿ, ಅವ್ರು ನನ್ನನ್ನು ಅತ್ತಿಗೆ ಅಂತ ಕರೀತಾರೆ. ದ ಓನ್ಲಿ ಸೋಲ್ ಇನ್ ದ ವರ್ಲ್ಡ್ ಟು ಕಾಲ್ ಮಿ ಅತ್ತಿಗೆ. ಸೊ ಅವರು ಸುಮಾರು ಕಡೆ ಕರ್ಕೊಂಡು ಹೋಗಿದ್ರು. ಆ್ಯಂಡ್ ಆಲ್ಸೋ ಕೂಡಲ ಸಂಗಮಕ್ಕೆ ಹೋಗಿದ್ವಿ. ಐ ಫೀಲ್ ವೆನ್ ಯು ಸಿ ಇಟ್ ವಿತ್ ಅ ಪರ್ಸನ್ ಹೂ ನೋಸ್ ಅಬೌಟ್ ಇಟ್ ಆಸ್ ಹಿಸ್ ಲಿವ್ಡ್ ರಿಯಾಲಿಟಿ, ಭಾಳ ಚೆನ್ನಾಗಿತ್ತು. ಇಟ್ ವಾಸ್ ನಾಟ್ ಟೂರ್ ಗೈಡೆಡ್ ಅಲ್ಲ, ಇಟ್ಸ್ ವಚನಗಳನ್ನು ಕೇಳ್ತಾ ಇದೆಲ್ಲ ಮಾಡ್ಕೊಂಡು ಹೋದ್ವಿ ನಾವು. ಇಟ್ ವಾಸ್ ವೆರಿ ನೈಸ್. ಅಮೇಝಿಂಗ್. ಐ ಥಿಂಕ್ ವಾಟ್ ಸರ್ಪ್ರೈಸಸ್ ಮೀ ಇಸ್ ಕಲ್ಚರ್ ಎವ್ರಿವೇರ್. ಲೈಕ್ ಈಗ ನಾರ್ವೆನಲ್ಲಿ ಒಂದು ಸ್ಟ್ರಾಬೆರಿ ಇದಿತ್ತು, ಚಿಕ್ಕ ವಾಟ್ ಯು ಕಾಲ್ ದಟ್, ಕಿಯಾಸ್ ಥರ ರೋಡ್ ಸೈಡು. ಅಲ್ಲಿ ಬರೀ ಸ್ಟ್ರಾಬೆರಿ ಇಟ್ಟಿದ್ರು, ಯಾರೂ ಮಾರೋರಿಲ್ಲ. ಇಟ್ಸ್ ಕಾಲ್ಡ್ ದ ಟ್ರಸ್ಟ್ ಶಾಪ್, ಆನೆಸ್ಟ್ ಶಾಪ್, ಸಮಥಿಂಗ್ ಲೈಕ್ ದಟ್. ಯು ಹ್ಯಾವ್ ಟು ಪಿಕ್ ಅಪ್ ಬಾಕ್ಸ್ ವಾಟ್ ಎವರ್, ಹೌ ಮಚ್ ಎವರ್ ಯು ವಾಂಟ್. ಅಲ್ಲಿ ರೇಟ್ ಬರ್ದಿರುತ್ತೆ, ನೀವು ಹಾಕ್ಬಿಟ್ಟು ಹೋಗ್ಬೇಕಷ್ಟೇ. ಅಲ್ಲಿ ಬೇರೆ ಏನಿಲ್ಲ ಅಲ್ಲಿ. ಎಸ್ಪೆಷಲಿ ಈ ಥರ ದೇಶಗಳಲ್ಲೆಲ್ಲ ಮ್ಯಾನ್ ಪವರ್ ತುಂಬ ಇಂಟೆನ್ಸ್ ಇರುತ್ತಲ್ಲ, ಅಂದರೆ ಅಷ್ಟೊಂದು ಜನ ಎಲ್ಲದಕ್ಕೂ ಸಿಗಲ್ಲ. ಕಲ್ಚರ್ ಹಾಗೆ ಬೆಳೆಸ್ಕೊಂಡಿದ್ದಾರೆ. Lot of things. Lot of things. You have really hit upon something which I strongly feel about, is that ಎಲ್ಲೋ ಒಂದು ಕಡೆ ನಾವು ದೇಶಾಭಿಮಾನ, ಭಾಷಾಭಿಮಾನ ಅನ್ನೋದ್ರಲ್ಲಿ we tend to make ourselves feel great as if we are flawless, as if ಬೇರೆ ದೇಶಗಳಲ್ಲಿ ಯಾವುದೋ ರೀತಿ ಒಂದು ಕಡಿಮೆ. I've seen some people say that, and I always say that ಅವ್ರವ್ರಿಗೆ ಅಂದರೆ ಇರ್ಬೋದು. And there are so many things to imbibe, like what you're just now saying. Like, you know, my friend, she spent a year in Japan, and the way they segregate their waste, she was like, it drives me nuts, man. You know, ಒಂದು ಪ್ಲಾಸ್ಟಿಕ್ ಅಂದರೆ ಇದು ಸ್ಯಾನಿಟರಿ ವೇಸ್ಟ್, and it's so ಅಷ್ಟು ಲೆವೆಲ್ ವರೆಗೂ. That's why they've been able to keep that this thing there. You know, so each culture has so much to teach us. So we should be proud of ours. That's why we are trying to get this whole curation of culture. But ಎಲ್ಲೋ ಒಂದು ಕಡೆ that humility to accept that, okay, ನಿಮ್ಮ ಕಲ್ಚರಲ್ಲಿ ಇದೆಯಾ, ಅದನ್ನು ಇದನ್ನು ನಾವು ಇಂಬೈಬ್ ಮಾಡೋಣ ಅಂತ. ಜಪಾನ್ ಅಂದಾಗ ನಾನು ರೀಸೆಂಟಾಗಿ ಹೋಗಿದ್ದು ಲಾಸ್ಟ್ ಹಾಲಿಡೇ ಅದೇ. ನಮ್ಮಲ್ಲೀಗ ನಾಟ್ ಗೋನು ಬ್ಯಾಶ್ ಎನಿಬಡಿ. ನಾವು ಯಾರೋ ಇವಾಗ ನಮಗೇನೋ ಸಲ್ಯೂಟ್ ಮಾಡಿದ್ರೆ ಎಲ್ಲರೂ ಕಾರ್ ಆಚೆಗೆ ತೆಗಿತಾ ಇದ್ದೀರಾ ಅಂದಾಗ ಇಮಿಡಿಯೇಟಾಗಿ ನಮ್ಮ ಇನ್ಸ್ಟಿಂಕ್ಟ್ ಏನು, ಅದೇ ಎಲ್ಲೋ you kind of feel okay, ಅವ್ರಿಗೆ ನಾವು ಕೊಡ್ಬೇಕೇನೋ ಅಂತಲ್ಲ ಏನಿಲ್ಲ. ಅಲ್ಲೆಲ್ಲ ಈಗೋ ಎಷ್ಟು ಸೈಡಿಗೆ ಇಟ್ಟಿದ್ದಾರೆ ಅಂದರೆ, ಇವನ್ ದ ರಿಚೆಸ್ಟ್ ಆಫ್ ದ ಮ್ಯಾನ್ ವಿಲ್ ಬಗ್ಗಿ ಈ ಥರ ಅದೇ ಗ್ರೀಟ್ ಯು ಮಾಡ್ತಾರೆ. ಅದಿನ್ನೂ ಓಪನ್ ಮಾಡ್ತಾ ಹೋದ್ರೆ ಇಟ್ಸ್ ಅನಿಯನ್ ಎಂಡ್ಲೆಸ್. ತುಂಬ ಕಲ್ಚರಲ್ ಡಿಫ್ರೆನ್ಸಸ್ ಇದೆ. ಐ ಥಿಂಕ್ ದ ಮೋರ್ ವಿ ಸಿ, ದ ಮೋರ್ ವಿ ನೋ. ಲೈಕ್ ದೇ ಸೇ ಅಲ್ಲ, ವಿ ಬಿಕಮ್ ವೆರಿ ಸ್ಮಾಲ್ ಅನ್ನೋದು, ವಿಚ್ ಇಸ್ ಅ ಟ್ರೂತ್. and ಎಲ್ಲದಕ್ಕಿಂತ ಟ್ರಾವೆಲ್ ಈಸ್ ದ ಗ್ರೇಟೆಸ್ಟ್ ಟೀಚರ್. ದಟ್ ಇಸ್ ಫಾರ್ ಶೋರ್. So make more money, be independent, travel, and stay happy. Silence speaking up. ಎರಡರಲ್ಲೂ ಅದೇ, as I think tough combination. Tough combo.
ಕಭಿ ಖುಷಿ ಕಭಿ ಗಮ್ ಅನ್ನೋ ಥರ ಆಪ್ಷನ್ ಇದೆಯಾ? ಕಭಿ ಸೈಲೆನ್ಸ್ ಕಭಿ ಸ್ಪೀಕಿಂಗ್ ಅಪ್. But ಸ್ಪೀಕಿಂಗ್ ಅಪ್ ಎಸ್, ಬಿಕಾಸ್ ಈ ಸೈಲೆನ್ಸ್ ಇದ್ದೇ ಇರುತ್ತೆ ಬಿಟ್ವೀನ್ ದ ಇದು. ಬಟ್ ಯು ನೋ ರಶ್ಮಿ, ಐ ಮೀನ್ ಸಿ ವೆನ್ ಟು ಸ್ಪೀಕ್ ಅಪ್ ದೀಸ್ ಡೇಸ್ ಇಸ್ ಅ ಚಾಲೆಂಜ್. ಲೈಕ್ ಯು ಕಾಂಟ್ ಸ್ಪೀಕ್ ಅಪ್ ಇಮ್ಮಿಡಿಯೇಟ್ಲಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸ್ವಲ್ಪ ಯೋಚನೆ ಮಾಡಿ, ಅವಕಾಶ ಮುಹೂರ್ತ ಈ ಟೈಮಲ್ಲಿ ಈ ಸ್ಪೀಕಪ್ ಯು ನೋ, ಬಿಕಾಸ್ people are not very readily accepting of what you are speaking up about. Not always. ಕೆಲವುದು ಇಟ್ಸ್ ಓಕೆ, ಹಾರ್ಮ್ಲೆಸ್. ಬಟ್ ಎಲ್ಲಿ ನಾವು ಏನಾದರೂ ಒಂದು ವಿ ಆರ್ ಶೋಯಿಂಗ್ ಮಿರರ್ ಟು ದ ಸೊಸೈಟಿ, ಐ ಆಮ್ ಸೀಯಿಂಗ್ ದ್ಯಾಟ್ ಹ್ಯಾಪನ್, ದಟ್ ಯು ಹ್ಯಾವ್ ಟು ಅದನ್ನು ಅಂದರೆ ಕಾಂಟೆಕ್ಸ್ಟ್ ನೋಡಿ, ಇದು ನೋಡಿ. ಸೊ ಸ್ಪೀಕಿಂಗ್ ಅಪ್ ಇಸ್ ನಾಟ್ ಧಡಾಲ್ ಅಂತ ಹೋಗಿ ಸ್ಪೀಕಿಂಗ್ ಅಪ್ ಅಲ್ಲ ಅದೀಗ. that's a Gemini coming out there trying to ಯಾ find it difficult to make Yeah, because a see, I'll tell you choice. what is the reason why you speak up? I'll tell you why. ಇವಾಗ ನಾನು ಸ್ಪೀಕಪ್ ಮಾಡಿದ್ರೆ ನೀವು ಐದರ್ ಯು ಹ್ಯಾವ್ ಟು ಅಪೋಸ್ ಮೀ, ನಾನು ಇದೇ ಆಗೋಲ್ಲ, ಆರ್ ಯು ಆರ್ ಸಮ್ವೇರ್ ವಿಶಿಂಗ್ ದಟ್ ಯು ಆರ್ ಏಬಲ್ ಟು ಕನ್ವಿನ್ಸ್ ದಿ ಅದರ್ ಪರ್ಸನ್ ದಟ್ ನಾನು ಇದು ಹೇಳ್ತಾ ಇದ್ದೀನಿ, ವಿಲ್ ಯು ಚೇಂಜ್ ಟು ಪಾಯಿಂಟ್ ಆಫ್ ವ್ಯೂ. ಬಟ್ ಅಲ್ಲಿ ಆ ಕಡೆ ಸೆಟ್ ಆಗಿಬಿಟ್ಟಿರತ್ತೆ. ಸಮ್ಟೈಮ್ಸ್ ಪೀಪಲ್ ಆರ್ ನಾಟ್, they are giving you their ears but not necessarily to listen. They have already made up their mind. That's what I meant. So, but speaking up is still my choice, since you said I have to choose one. sarina power suita. Hey, sorry. Sari, even in places where pass suit. So, even my 9 yards or the what we call the madisar or kache, I've worn it to business meetings, and my friend gave me the nickname because I was carrying my laptop, and he said, Wow. Madras, Chennai alittu, so it's like MacBook mommy anta. Wow. I think that's power. Yeah. Very nicely spoken, without Yeah. putting Yeah. things on the table. Yeah. Because see, if you're comfortable in a Western suit, I never comment on anybody's thing, but I can see sometimes that you are trying to look cool because you think that idu hakondrene adu anta. Fitting Then in. you really see that, you know what, actually the sari is just as elegant, it is just as powerful, and so and you can do any of these roles. Milind Soman aur tai adanna katkond marathon ella odtare. You see? It's all the mindset. Legacy na popularity na. Legacy. Thank God I didn't have any confusion on this. Anchor desk athwa ground reporting. Ground reporting. Podcasting or live radio. Live radio. But live radio of that zamana, which is not coming back. Global stage or grassroots voices? See, grassroots voices, since I've done much now, I want to be on the global stage to speak about many of these. Connect Connect. them. Yep. Yeah, global stage. Safe choices or bold risks? Bold risks. Because, nadiyala safe choice doesn't do any good. Or it can take you only up to a certain point, I would say. Bold risk alli, yes. There is growth. No wonder they say comfort zone is the enemy. So, Yeah. being liked or being respected? No doubt it has to be respected, because liked comes increasingly in the realm of pleasing somebody. That is, if what you say has pleased somebody, then they either hit a like in the digital world or they like you in the real world. But respect is something which you have earned by years of being consistent. Message to women. ಒಂದು ಸುಳ್ಳು ಸಮಾಜ ಅವಾಗ ಹೇಳ್ತಾ ಇರುತ್ತೆ ಹೆಣ್ಮಕ್ಳಿಗೆ ದಟ್ ಯು ವಾಂಟ್ ಟು ಬ್ರೇಕ್ ಟುಡೇ. ಸುಳ್ಳು ಸಮಾಜ ಹೇಳೋದು ಯತ್ರ ಪೂಜ್ಯಂತೆ ನಾರಿ ಅಂತ ನಾವು ಏನು ಇದೆ ಕಲ್ಚರಲ್ಲಿ, ಅದು ಸುಳ್ಳು ಅನ್ನೋದು ಅಗೇನ್ ಇಟ್ಸ್ ಅ ಸ್ಟ್ರಾಂಗ್ ಒನ್, ಬಟ್ ಇಟ್ ಹ್ಯಾಸ್ ಟು ಟ್ರಾನ್ಸ್ಲೇಟ್ ಇನ್ ದ ಎವ್ರಿಡೇ Actions. ಟ್ರಾನ್ಸಾಕ್ಷನ್. ಅದು ಸುಳ್ಳು. ಬರೀ ಪೂಜ್ಯಂತೆ ನಾವು ಗೌರವಿಸ್ತೀವಿ, ಸುಮಾರು ಕಡೆ ನೋಡಿದ್ದೀನಿ. ಬಟ್ ಇಫ್ ಯು ಆರ್ ಗೋಯಿಂಗ್ ಟು ನಾಟ್ ಗಿವ್ ದಟ್ ದಿಸ್ ಥಿಂಗ್ ಹರ್ ಡ್ಯೂ ಪೊಸಿಷನ್, ಅಂಡ್ ಲೈಕ್ ಐ ಸೆಡ್, ಡೋಂಟ್ ಗಿವ್ ಎನಿ ಎಕ್ಸ್ಟ್ರಾ ಫೇವರ್ ಟು ಎನಿಬಡಿ, ಜಸ್ಟ್ ಲೆಟ್ ದೆಮ್ ಬಿ. ಅಷ್ಟು ಕೂಡ ಕೆಲವು ಕಡೆ ಥ್ಯಾಂಕ್ಸ್ ಟು ಡಿಸ್ಕ್ರಿಮಿನೇಷನ್ ಆರ್
by robbing her of the freedom of choice. ಒಂದು ಅವಳಿಗೆ ಸ್ವಾತಂತ್ರ್ಯ ಕೊಡಿ ಅಥವಾ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಈಗ we are so progressive in many families, or at least we think we are progressive, that you think, but sometimes it just takes that little news item to come into your way. Father beats daughter to death for dash dash dash, choosing her, person from another caste, faith, religion. Then where is that? ಹೆಜ್ಜೆ ಮುಂದಕ್ಕೆ ಹೋಗಿರೋ ಸಮಾಜ ಆಟೋಮೆಟಿಕ್ ಸೊ ಅದೇ ಹೇಳಿದ್ದು. ಸೊ ಆ್ಯಂಡ್ ದೆನ್ ಎಲ್ಲೋ ಒಂದು ಕಡೆ ಮೈಸೂರಲ್ಲಿ ಥಿಯೇಟರ್ ಫೆಸ್ಟಿವಲ್ ನಡೀತಾ ಇತ್ತು, ಸೈನ್ಸ್ ಥಿಯೇಟರ್ ಫೆಸ್ಟಿವಲ್. ಅಲ್ಲಿ ಅವ್ರು ಹೇಳ್ತಾ ಇದ್ರು, ಮಹಿಳೆ ಸೈಂಟಿಸ್ಟ್ ಭಾರತದಲ್ಲಿ ಯಾರ್ಯಾರಿದ್ದಾರೆ ಕೈ ಎತ್ತಿ ನಿಮಗೆ ಗೊತ್ತಾ ಅಂತ ಸ್ಕೂಲ್ ಶಾಲೆ ಮಕ್ಕಳು. ನನ್ ಆಫ್ ದೆಮ್ ದಿಸಿಂಗ್ ಒನ್ ಗರ್ಲ್ ಸೆಡ್, ಮೇಡಮ್ ಕಲ್ಪನಾ ಚಾವ್ಲಾ, ಸಾರಿ ನಾಟ್ ಇವನ್ ಕಲ್ಪನಾ ಚಾವ್ಲಾ, ಅವರ್ the other women, Williams, So then somebody said, well, there are so many women scientists that we don't even know. There are only these one or two names that come. Whereas, you go to IISc, where are these women getting their due? One gentleman stood up and said, I have allowed my daughter to pursue science and PhD. I'm like, the way you said, I have allowed my daughter itself, ಎಲ್ಲೋ ಒಂದು ಕಡೆ ಇಟ್ಸ್ ಇಂಟರ್ನಲೈಸ್. ನಾನು ಕೊಡೋ ಸ್ವಾತಂತ್ರ್ಯ, ಇಟ್ಸ್ ಲೈಕ್ ಶಿ ಹ್ಯಾಸ್ ಹರ್ ಓನ್ ಸ್ವಾತಂತ್ರ್ಯ, ರೈಟ್? So sad that women still need to seek permissions. Yeah. Outside, also inside. Yeah. We are all filled with ಕೆಲವು ಸತಿ नंदन ಕೇಳ್ತಾರಲ್ಲ, आप कितने लकी हैं ना, आपके हस्बैंड और सब लोग अलाउ करते हैं आपको जाने के लिए. उन्होंने कहा मैंने किसी से नहीं पूछा, परमिशन नहीं पूछा है. अब वो भी अगर जाना चाहते हैं तो मैं तो नहीं रोकूंगी ना. आई ऑल्सो एनेबल whoever, my son, husband, whoever it is. ಅಗೇನ್ ಸೊಸೈಟಿ ನಾರ್ಮ್ ಹಳೆ ಕಾಲದಲ್ಲ ಅದೇ ಹೇಳಿದ್ದು. ಸೊ ಐ ಥಿಂಕ್ ದಿಸ್ ಥಿಂಗ್ ಸುಳ್ಳು, ದಟ್ ವಿ ಆರ್ ಆನ್ ಈಕ್ವಲ್ ಗ್ರೌಂಡ್. ಒನ್ ಹ್ಯಾಬಿಟ್ ಎವ್ರಿ ವುಮನ್ ಮಸ್ಟ್ ಡೆವಲಪ್ ಫಾರ್ ಸೆಲ್ಫ್ ರೆಸ್ಪೆಕ್ಟ್ is to not belittle herself, not to talk down about herself. ಅಂದರೆ ನಮ್ಮ ಬಗ್ಗೆನೇ ನಂಗೆ ಆಗಲ್ಲ ಬಿಡು, ಅಯ್ಯೋ ನನ್ನ ಲೈಫ್ ಇಷ್ಟೇ ಬಿಡು. ಹಾಂ, ಸಿ ಯು ಕ್ಯಾನ್ ಗೋ ರೆಸ್ಪೆಕ್ಟ್ ಸಂಬಡಿ, ಬಟ್ ನಿಮ್ಮನ್ನು ಬಹಳ ಕೀಳವಾಗಿ ತೋರಿಸ್ಕೊಂಡೇ ಇನ್ನೊಬ್ಬರನ್ನ ನೀವು ರೆಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ, ಅಯ್ಯೋ ನಾವೇನೂ ಇಲ್ಲ, ನಾವೇನೂ ಮಾಡಿಲ್ಲ. ದಟ್ಸ್ ನಾಟ್ ಹ್ಯೂಮಿಲಿಟಿ, ದಟ್ ಈಸ್ ಪುಟಿಂಗ್ ಡೌನ್ ಯೋರ್ ಸೆಲ್ಫ್. ವಾಟ್ ಡಸ್ ರಿಯಲ್ ಸಕ್ಸಸ್ ಲುಕ್ ಲೈಕ್ ಫಾರ್ ಯು ಆ್ಯಸ್ ಆನ್ ಟುಡೇ? ನಿಮ್ಮ ಪ್ರಕಾರ ಇವತ್ತಿನ ಮಟ್ಟಕ್ಕೆ ನಿಜವಾದ ಯಶಸ್ಸಂದರೆ ಏನು? ನಿಜವಾದ ಯಶಸ್ಸು is yeah, you're asking about me, right? I said that if I am able to take my business enterprise to a position of being able to, create jobs, at the same time do something which we all love doing. I mean, in the sense, it has to be something which is enjoyable and profitable. That I will think is success. Create, enjoy, and be profitable. What should women stop apologizing for? I think all this which I spoke about, right? That it's, for even being themselves sometimes, yeah. Sorry ಅಂತಾನೆ ಇದು ಕೆಲವು ಸಲ ಸೆಂಟೆನ್ಸ್ ಶುರು ಆಗೋದೆ. You don't have to be sorry about what was not in your control. I think, Vasanthi, you're not just a voice. Fearlessly, curiously you've explored life. ಮಧ್ಯೆ ನಿಮ್ಮ ಮಿಮಿಕ್ರಿ ಎಲ್ಲ ಬರ್ತಾ ಇದ್ದಾಗ ಒಳ್ಳೆ ಆ್ಯಕ್ಟರ್ ಅಂತಲೂ ಅನ್ನಿಸ್ತು. ಎಲ್ಲೂ ಆ್ಯಕ್ಟಿಂಗ್ ತೊಗೊಳ್ಳಿಲ್ವಾ? ಸೊ ಈಗ ಸ್ವಲ್ಪ ಪಾಸ್ಟ್ ಫ್ಯೂ ವೀಕ್ಸ್ ಐ ಬಿನ್ ಗೆಟಿಂಗ್ ಅ ಲಾಟ್ ಆಫ್ ಮೆಸೇಜಸ್ ಆನ್ ಮೈ ವಾಟ್ಸ್ಆ್ಯಪ್, ಇದು ನೀವೇನಾ ಅಂತ ಹೇಳಿ. ಬಿಕಾಸ್ ಒಂದು ತಮಿಳ್ ಫಿಲ್ಮ್ ಆರ್ಯನ್ ಅಂತ, ಅದರಲ್ಲಿ ಐ ಪ್ಲೇ ಅ ಕ್ಯಾಮಿಯೋ ಅಥವಾ ಗೆಸ್ಟ್ ರೋಲ್ ಅನ್ನೋದಕ್ಕಿಂತ ವ್ಯಾನಿಷಿಂಗ್ ರೋಲ್. ಐ ಆಮ್ ದೇರ್ ಫಾರ್ ಅಬೌಟ್ 45 seconds, I think. I play a psychiatrist who's helping the cop crack a criminal, serial murder. So ಅದರಲ್ಲಿ இது ஒரு சைக்காட்ரிஸ்டோட மென்டாலிட்டி இப்படி தான் இருக்குது அப்படின்லாம். லேக்கின் ஐம் சேயிங் தட் லுக்கிங் அட் த கேமரா அண்ட் எவ்ரிபடி இஸ் லைக், வாட் யூ மேட் யுவர் ஃபில்ம் டெபியூ? ஸோ ஐ செட் தட் இட் வாஸ் ஜஸ்ட் பை சான்ஸ். Why did it take so long? I know, right? Where was Maniratnam, Karan Johar ಅವರೆಲ್ಲ ಏನು? How come they were not looking at Bangalore? I don't know. It's just a progression. I have never ನೀವು ಹುಡ್ಕೊಂಡು ಹೋಗಿಲ್ಲ ಯಾವತ್ತು? ಹುಡ್ಕೊಂಡು ಹೋಗಿಲ್ಲ. ಇದು ಅಷ್ಟೇನೆ. I was actually doing an Instagram live somewhere, and someone, Samaragni anta, so she reached out to me saying, we are looking for this psychiatrist role, Dr. Anusha anta. So ನೋಡಿ ಸೈಕ್ಯಾಟ್ರಿಸ್ಟ್ನ ಹಿಡಿದ್ರ ಅವರು. ಅದೇ
ಸೊ ಅದೊಂದು ಆಗಿದೆ. ಆ್ಯಂಡ್ ಐ ಡೋಂಟ್ ನೋ, ಇಟ್ಸ್ ಜಸ್ಟ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ಬಟ್ ಇಟ್ಸ್ ವೆರಿ ಟೈಮ್ ಟೇಕಿಂಗ್. ಆ ಒಂದು ಇದು ಶೂಟ್ಗೆ ಐ ವೆಂಟ್ ಟು ಚೆನ್ನೈ. ಇಟ್ ಹ್ಯಾಡ್ ಆಲ್ಮೋಸ್ಟ್ ಅ ಡೇ ಆಫ್, ಬಿಕಾಸ್ ಯು ಆಲ್ಸೋ ಹ್ಯಾವ್ ಟು ಟ್ಯೂನ್ ವಿತ್ ಅದರ್ ಕೋ ಆ್ಯಕ್ಟರ್ಸ್ ಅದೆಲ್ಲ. ಬಟ್ ಯಾ, ಯು ನೆವರ್ ನೋ ವಾಟ್ ವೇಟ್ಸ್ ನೆಕ್ಸ್ಟ್. So, how was your relationship with the unknown? You spoke about manifestation. Are you God loving, fearing, questioning, bashing? I don't know. ಬ್ಯಾಶಿಂಗ್ ಇಲ್ಲ. ಗಾಡ್ ಪಾಡ್ಕಾಸ್ಟಿಂಗ್, ಮೀನಿಂಗ್ ಲಾಟ್ ಆಫ್ ಕಾನ್ವರ್ಸೇಷನ್ಸ್. With the unknown? ವಿತ್ ಕೃಷ್ಣ. ಲಾರ್ಜ್ಲಿ. ಇನ್ನೂ ಇದೆ, ಸಬ್ ಟಾಕ್ ಎಲ್ಲ ಇದೆ, ಬಟ್ ಜಾಸ್ತಿ Why Krishna? I think it's the influence of my family. My mother's side, lot of Krishna Bhakti is there. And, ಎಲ್ಲಿ ಹೋದ್ರೂ ಭಾಳ ಕ್ಯೂಟಾಗಿ ದೇವಸ್ಥಾನದಲ್ಲಿ ಕಾಣಿಸ್ಕೋತಾನಲ್ಲ ಕೃಷ್ಣ. ಆ್ಯಂಡ್ ಬೇರೆ ಬೇರೆ ಕಡೆನೂ ಐ ಹ್ಯಾವ್ ಸೀನ್. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಮಲ್ಲೇಶ್ವರದಲ್ಲಿ 11th ಕ್ರಾಸಲ್ಲಿ ವೇಣುಗೋಪಾಲಸ್ವಾಮಿ ಟೆಂಪಲ್ ಅಂತ ಇದೆ. ಭಾಳ ಕ್ಯೂಟ್. ಐ ಮೀನ್ ವಿ ಹ್ಯಾವ್ ಗಾನ್ ದೇ ಫಾರ್ ಮೆನಿ ಮೆನಿ ಇಯರ್ಸ್. Even when I used to come on vacations to Bangalore, we used to get taken there because my aunt used to stay close by. So, yellow on kade, you get a closeness with certain daiva. So, while there are a lot of, now ಚಿಕ್ಕವರಿದ್ದಾಗ ನಾರ್ತಲ್ಲಿ, ಎಸ್ಪೆಷಲಿ UP-ಯಲ್ಲಿ ರಾಮಚರಿತ್ ಮಾನಸ್ ತುಂಬ ಕಡೆ ಓದೋರು. ಬಿಕಾಸ್ ಬಜರಂಗ್ ಬಲಿ, ಹನುಮಾನ್ ಚಾಲೀಸ ಎಲ್ಲ ಜಾಸ್ತಿ ಆ ಕಡೆ. ಸೊ ಐ ರಿಮೆಂಬರ್ ಮೈ ಫಾದರ್ ಸೇಯಿಂಗ್, ಎಲ್ಲ ಯಾವಾಗಲಾದರೂ ಇದು ಅಂದರೆ ಹನುಮಾನ್ ಚಾಲೀಸದಲ್ಲಿ ತುಮ್ ರಕ್ಷಕ್ ಕಾಹೋ ಕೊಡರ್ನ ಅಂತ. ಸೊ ಯು ಸಿ, ಇಟ್ಸ್ ವೆರಿ ಗುಡ್ ವೆನ್ ಯು ಆರ್ ಗೋಯಿಂಗ್ ಇನ್ ಟು ಅನ್ನೋನ್ ಟೆರಿಟರಿ. ದಟ್ ಲೈನ್ ಇಸ್ ವೆರಿ ಸ್ಟ್ರೆಂಗ್ತ್ ಗಿವಿಂಗ್. ಇಟ್ಸ್ ಓಕೆ, ದೆರ್ ಇಸ್ ಸಂಬಡಿ ಔಟ್ ದೇರ್ ಲುಕಿಂಗ್ ಫಾರ್ ಯು. ಸೊ ಅದೇ ರೀತಿ ಐ ಥಿಂಕ್, ಸೊ ಐ ಹ್ಯಾವ್ ನೆವರ್ ಫೆಲ್ಟ್, ಐ ಹ್ಯಾವ್ ನೆವರ್ ಅಂಡರ್ಸ್ಟುಡ್ ವೈ ಪೀಪಲ್ ಫಿಯರ್ ಗಾಡ್. You have to make God or whichever higher power your ally, your confidant, that you ಅಂದರೆ ಒಪ್ಸೋದು ಅಂತೀವಲ್ಲ, ಇವತ್ತು ಇದಾಯಿತು, ಇದು ಚೆನ್ನಾಗಾಯಿತು ಅನ್ನೋದು ಹೇಳಬೇಕು, ಚೆನ್ನಾಗಾಗಲಿಲ್ಲ ಅನ್ನೋದು ಕೂಡ. ಸೊ ಇಟ್ಸ್ ಲೈಕ್ ಅ ಸಖ ಆರ್ ಸಖಿ. Well said. Thanks. I hope ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ನೋಡ್ತಾ ಇರೋರಿಗೆ these are all the givings that we can pass on through our explorations and reflections ansate. So until next time, continue exploring your life very beautifully that you have so far. I'm sure you're going to continue that, Vasanthi. And may the unknown guide you. May the known enrich you further. Wow. Nimma on the journey nalli. Thank you so much. Unknown guide you and the known enrich you. My God. Yes. Yeah. ಸೊ ಬರೋ ಎಲ್ಲರಿಗೂ ಕೊನೆ ಟಾಸ್ಕ್ ಕೊಡೋದದೇ, ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂತ. ಬಿಕಾಸ್ ದಿಸ್ ಇಸ್ ಐ ವುಡಂಟ್ ಲೇಬಲ್ ಇಟ್ ಲೈಕ್ ಹಾಟ್ ಸೀಟ್, ಬಟ್ ಐ ವಾಂಟ್ ಟು ಕಾಲ್ ಇಟ್ ಆಸ್ ಥಾಟ್ ಸೀಟ್. ಬಿಕಾಸ್ ದಿಸ್ ಇಸ್ ಹೌ ಯು ಆಲ್ ಹ್ಯಾವ್ ಥಾಟ್. ಐ ಥಿಂಕ್ ಶಶಿ ತರೂರ್ಗೆ ಸ್ವಲ್ಪ ಕಾಂಪಿಟೇಷನ್ ಇದೆ ಇನ್ ದ ವೇ ಆಫ್ ವರ್ಡ್ಸ್ ಎಟ್ಸೆಟ್ರಾ. ಥಾಟ್ ಸೀಟ್, ಗ್ರೇಟ್. ಯಾ. ಸೊ ಐ ಥಿಂಕ್ ದಿಸ್ ಸೀಟ್ ಹೆಲ್ಪ್ಸ್ ಯು ರಿಫ್ಲೆಕ್ಟ್ ಅಪಾನ್ ಯುವರ್ ಓನ್ ಜರ್ನಿ, ವಾಟ್ ಪರ್ಸ್ಪೆಕ್ಟಿವ್ಸ್ ಆ್ಯಂಡ್ ಲೈಫ್ ಅಲ್ಲ. ಸೊ ಈ ಒಂದು ಸೀಟಿಗೆ ನಾನು ಯಾರನ್ನ ಕರೆಸ್ಬೇಕು? ಯುವರ್ ರೆಕಮೆಂಡೇಶನ್. ಸೊ ನಾನು ಐ ವಿಲ್ ಚೂಸ್ ಪೀಪಲ್ ಹೂ ಆರ್ ಇನ್ ದಿಸ್ ಊರು ಅಥವಾ ಪಕ್ಕದಲ್ಲಿ, ಬಿಕಾಸ್ ಫಾರ್ ಆಲ್ಸೋ ದ ಕನ್ವೀನಿಯನ್ಸ್, ಯು ಸಿ, ಬಿಕಾಸ್ ಅದರ್ವೈಸ್ ಐ ಕೀಪ್ ಮೀಟಿಂಗ್ ಸಚ್ ಇನ್ಕ್ರೆಡಿಬಲ್ ಫ್ಯಾಂಟಾಸ್ಟಿಕ್ ಪೀಪಲ್ ಅಕ್ರಾಸ್ ದ ಕಂಟ್ರಿ. ಈಗ ಬಾಸ್ಮತಿ ಬಿರುವ ಅಂತ ಒಬ್ಳು ಆದಿವಾಸಿ ಹುಡುಗಿ ಜಾರ್ಖಂಡಲ್ಲಿದ್ದಾಳೆ. ಶಿ ಇಸ್ ಆಲ್ಮೋಸ್ಟ್ ಲೈಕ್ ಅ ಯಂಗರ್ ಸಿಸ್ಟರ್ ಟು ಮೀ, ಬಿಕಾಸ್ ಐ ಸಿ ಹೌ ಶಿ ಇಸ್ ಬಿಲ್ಟ್ ಅ ಫಾರೆಸ್ಟ್ ಸ್ಕೂಲ್ ಇನ್ ಹಳ್ಳಿಯಲ್ಲಿ. ಅವಳು ಇದರಲ್ಲಿ ವಿತ್ ಸೋ ಮಚ್ ಆಫ್ ಡಿಫಿಕಲ್ಟೀಸ್ ಡಿಸ್ಪೈಟ್ ಬೀಯಿಂಗ್ ಇನ್ ಪಾವರ್ಟಿ. ಸೊ ದೇರ್ ಆರ್ ಮೆನಿ ಸಚ್ ಪೀಪಲ್. ಬಟ್ ಫಾರ್ ಯೋರ್ ಅಂದರೆ ಈ ಒಂದು ಕುರ್ಚಿಗೆ ತಕ್ಕ ಹಾಗೆ ಹೂ ಕ್ಯಾನ್ ಆಲ್ಸೋ ಇದು ಐ ವುಡ್ ಲೈಕ್ ಟು ನಾಮಿನೇಟ್ ರಾಘವನ್ ಸರ್. ಅವರು ಸುಮಾರು 1973 ಅಂತಲೇ ಇಟ್ಕೊಳ್ಳೋಣ, ಐ ಥಿಂಕ್ ದಿಸ್ ಥಿಂಗ್. ಅದರಿಂದ ಕನ್ನಡವನ್ನು ಕಲಿಸ್ತಾ ಇದ್ದಾರೆ ಟು ಸೋ ಮೆನಿ ನಾನ್ ಕನ್ನಡಿಗರು, ಹೊರನಾಡಿನ ಅಂದರೆ ಎಕ್ಸ್ಪ್ಯಾಟ್ಸ್ ಆ್ಯಂಡ್ ಸಂಸ್ಥೆಗಳು, ಇನ್ಫೋಸಿಸ್, ವಿಪ್ರೋ, NCBS ಆ ಥರ ಬಹಳ ಸಹಜವಾಗಿ ಅವರು ಹೋಗಿ ಈಸಿಯಾಗಿರೋ ಇದರಲ್ಲಿ ಅವ್ರು ಕಲಿಸ್ಕೊಡ್ತಾ ಇದ್ದಾರೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಆಸ್ ಅ ಟೀಚರ್,
ಇಟ್ಸ್ ಇಸ್ ಹೋಲ್ ಪರ್ಸ್ನಾಲಿಟಿ. ಐ ಮೀನ್ ಹೀಸ್ ಆಲ್ಮೋಸ್ಟ್ ಲೈಕ್ ಮೈ ಅಮಿತಾಬ್ ಬಚ್ಚನ್ KBC ಶೋ ಅಲ್ಲಿ ಬರೋ ಹೆಲ್ಪ್ಲೈನ್ ಥರ. ನಾನು ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಾನು ನಿರೂಪಣೆ ಮಾಡುವಾಗ ರಾಘವನ್ ಸರ್ ಮಾರ್ಗದರ್ಶನ ತೊಗೊಳ್ತೀನಿ. ಐ ಸೆಡ್ ಸರ್ ಇದಕ್ಕೇನು ಹೇಳ್ಬೋದು, ಈ ಯಾವ್ದು ಪದ ಇಲ್ಲಿ ಉಪಯೋಗಿಸ್ಬೋದು. ಆ್ಯಂಡ್ ಹೀಸ್ ಸೋ ಗಿವಿಂಗ್. ಹಿ ನೆವರ್ ಬಾದರ್ಸ್ ವಾಟ್ ಯು, ವೆದರ್ ಯು ಮೆನ್ಷನ್ ಹಿಸ್ ನೇಮ್, ವೆದರ್ ಯು ಗೆಟ್ ಬ್ಯಾಕ್ ಟು ಹಿಮ್. ಥ್ಯಾಂಕ್ಸ್ ಕೂಡ ಸಮಟೈಮ್ಸ್ ಐ ವುಡ್ ಹವ್ ಮಿಸ್ಡ್. ಬಟ್ ದಟ್ ಮ್ಯಾನ್ ಇಸ್ ಸೋ ಗಿವಿಂಗ್. ಆ್ಯಂಡ್ ಹೀ ಹ್ಯಾಸ್ ಅ ವೆರಿ ಯುನೀಕ್ ವ್ಯೂ ಆಫ್ ನಮ್ಮ ಊರು, ನಾಡು, ಭಾಷೆ. I feel Raghavan sir would be great to come on Amazing. Just Curious show. ಇನ್ನೊಬ್ಳು ನನ್ನ ಗೆಳತಿ, she and I worked together many years back on the news desk. And ಈಗ ಅವಳು ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಫಾರ್ ಟ್ರಾನ್ಸ್ಲೇಷನ್ ಇನ್ B. ಜಯಶ್ರೀ ಅವರ ಬಯೋಗ್ರಫಿ. ಐ ಆಮ್ ಟಾಕಿಂಗ್ ಅಬೌಟ್ ಪ್ರೀತಿ ನಾಗರಾಜ್. ಸೊ ಪ್ರೀತಿಗೆ ಇರೋವಂಥ ಒಂದು, ಅಂದರೆ ಶಿ ಆ್ಯಂಡ್ ಐ, ಇಫ್ ವಿ ಕ್ಯಾನ್ ಟಾಕ್ ಫಾರ್ ಅವರ್ಸ್. ಅವಳು ಮೈಸೂರಲ್ಲಿ ಇದ್ದಾಳೆ, ಅವಳು ದಾವಣಗೆರೆ ಅವಳ ಹೋಮ್ ಟೌನ್. ಬಟ್ ವಿ ಲ್ಯಾಂಡ್ ಅಪ್ ಸ್ಪೀಕಿಂಗ್ ಆ್ಯಂಡ್ ಲಾಫಿಂಗ್ ಅವೇ ಸೋ ಮಚ್ ಫಾರ್ ಅವರ್ಸ್ ಟುಗೆದರ್. ಬಿಕಾಸ್ ಒಂದು ವಚನ ಸಾಹಿತ್ಯ ಅಥವಾ ಜರ್ನಲಿಸಮ್, ಕರೆಂಟ್ ಅಫೇರ್ಸ್, ಆ್ಯಂಡ್ ಬಿ ಬೈಲಿಂಗ್ಯುವಲ್. ಲೈಕ್ ಅವಳು ಕನ್ನಡದಲ್ಲೂ ಅಷ್ಟೇ ಚೆನ್ನಾಗಿ ಬರೀತಾಳೆ, ಇಂಗ್ಲೀಷಲ್ಲೂ she's very comfortable. And again, you know, from a woman writer point of view, I feel it'll be great to have Preeti. ಮೂರನೇ ನಾಮಿನೇಷನ್ is a person who, ಅಂದರೆ ಅಪರೂಪದ ಒಬ್ಬ ವ್ಯಕ್ತಿ. ನಾನು ನೋಡೋದೇ ಸುಮಾರು ಜನ, ಐ ಕೀಪ್ ಇಂಟ್ರಾಕ್ಟಿಂಗ್ ವಿತ್ ಜೆಮ್ಸ್ ಆಫ್ ಸೊಸೈಟಿ ಮೆನಿ ಟೈಮ್ಸ್. ಅಭಿಷೇಕ್ ಸಿಂಗ್ ಶ್ರೀರಾಮ್ಪುರದಲ್ಲಿ ಆ ಒಂದು ಕನ್ಸ್ಟ್ರಕ್ಷನ್ ವರ್ಕರ್ಸ್, ಅಂದರೆ ಮೈಗ್ರೆಂಟ್ ಲೇಬರ್ ಅಂತ ಇವಾಗ ನಾವು ಯಾರನ್ನ ಕರಿತೀವಿ. ಬೆಂಗಳೂರಲ್ಲಿ ಯಾವ್ಯಾವ ಕಡೆ ಯಾವ ಸೆಟಲ್ಮೆಂಟ್ ಇದ್ದಾವೆ ಎಲ್ಲಿ ಅನ್ನೋದು, ಐ ಫೀಲ್ ಹೀಸ್ ಆಲ್ಮೋಸ್ಟ್ ಲೈಕ್ ಅ ಲಿಟಲ್ ಮಿನಿ PhD. ಆ್ಯಂಡ್ ಯಾಕೆ ಅಂದರೆ ಅವ್ರು 25-30 ವರ್ಷಗಳಿಂದ ಅಭಿಷೇಕ್ ಅವರು ಪ್ರತಿಯೊಂದು ಶನಿವಾರ ಭಾನುವಾರ ಅಥವಾ ಈವನ್ ಡ್ಯೂರಿಂಗ್ ದ ವೀಕ್ ಡೇಸ್ ಹಿ ಗೋಸ್ and again doesn't bother about recognition and all that thing, you know. So ಅವ್ರಿಗೆ ಹೋಗಿ he does tie-ups with bakeries, ಇದೆಲ್ಲ ಆಗಲಿ, ಅವ್ರಿಗೆ ಹಾಲಿನ ಪ್ಯಾಕೆಟ್, ಮೊಸರಿನ ಪ್ಯಾಕೆಟಿಂದ ಹಿಡಿದು ಸ್ಕೂಲು, ಅಲ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ಸ್ಕೂಲ್ ನಡೆಸೋ ಕಡೆ, ವಿಚ್ ಇಸ್ ಮಲ್ಲತಳ್ಳಿ. ಯು ನೋ, ದೇರ್ ಇಸ್ no facility there. They don't even have electric connections in those places. And Abhishek is a guy who was used to be in the ad industry, right? So people like you and me who have set aside this to and nan ಎಷ್ಟೋ ಸಲ even my husband goes with him or I, ಆ ಮಕ್ಕಳ ಹೆಸರು ಸಹ ಇವ್ರಿಗೆ ಗೊತ್ತು, ಅಭಿಷೇಕ್ ಅಂಕಲ್ ಅಂತ ಅವ್ರಿಗೆ ಗೊತ್ತು. It's very clear that it's not just, you know, ಒಂದು ಸಲ ಹೋದ್ವಿ, it's not a one off. ಸೊ ಇಂಥವರೆಲ್ಲ ಐ ಫೀಲ್ ದಟ್ ದೇ ಶೋ ಯು ಲೈಫ್, ದೇ ಶೋ ಯು ಸಿಟಿ ವಿತ್ ಅ ಕಣ್ಣು ದಟ್, ನಾಟ್ ಜಸ್ಟ್ ಕಣ್ಣು, ಒಂದು ಕನ್ನಡಕ, which we don't look at it. We don't have it. So Well I said. feel these three people are very unique. Now, what book do I give you? What So- book is coming my way? This is actually a book written by Atman and Ravi Anta. I see. ನಮ್ಮ ಬೆಂಗಳೂರಿನ ಕಿಡ್ಸ್ ಕ್ಯಾಂಪ್ ನಾವು ಓನರ್ ಒಂದು ಕಾಲದಲ್ಲಿ ರವಿ ಮೆಲ್ವಾನಿ. ನಾವು ಆಫ್ಟರ್ ಹಿಸ್ ಸ್ಪಿರಿಚುವಲ್ ಅವೇಕ್ನಿಂಗ್ he has written many books. He was here. In fact, I was giving a lot of self-help books alla, but he said, Namdu onnash books ide, why don't you give it to everybody anta. Hence, this is a book that he's written, one of the 90 plus books that he's written. Live Wow, life. he's written 90 plus books. I see. So this is live life moment by moment. Nice. This is basically probably, I mean, going to add some perspectives for the already filled kitty of yours to the world exposure. Thank you. ಯಾವ ಪ್ರಶ್ನೆ ಪದೇ ಪದೇ ನಿಮ್ಮನ್ನು ಕೇಳ್ತಾ ಇರ್ತಾರೆ ಜನ? ಹೇಗೆ ಈ ಸೋಲೋ ಜರ್ನಿಯಲ್ಲಿ ಭಯ ಆಗಲ್ವಾ ಹೋಗೋಕ್ಕೆ? ಅದು. ಆಮೇಲೆ ನಿಮ್ಮ ಕಾಲಲ್ಲಿ ಏನು ಚಕ್ರ ಇದೆಯಾ? ಕಾನ್ಸ್ಟೆಂಟ್. ಇವತ್ತು ಬೆಳಗ್ಗೆನೂ ಯಾರೋ ಕೇಳಿದ್ರು. ಸೊ ಐ ಸೆಡ್, ಹೀಲ್ಸ್ ಆನ್ ವೀಲ್ಸ್ ಇದ್ರೆ ಒಳ್ಳೇದು ಅಂದೆ. ಬೈತೀರಾ ಹಿಂಗೆಲ್ಲ ಬರಿತಾ ಇದ್ದೀನಿ ಈಗ? ನೋಡ್ತಾ ಇದ್ದೀನಿ. And I'm trying to see what you could have possibly written. I think what RJing has taught me, thinking on my feet, spontaneity, maybe something around it. Yes. So yeah, dear Vasanti, wish you the best. May time take you slowly. Vasanti, not so hurriedly explore the world with Prakash.
It's the best wish I could get at this phase. Thank you. There you go. Thank you. Yes, live life. And here's a music pillow from Repose. How does? Actually, you can. Yeah, you can plug your phone I see. phone to the wire which comes out of the pillow. So that's that. So that's ನಮ್ಮ ವಸಂತಿ ಅವರು ವಾಯ್ಸನ್ನು ಕೇಳಿದ್ರಿ. ಬಟ್ ವಾಯ್ಸ್ ಹಿಂದೆ ಇರುವ ಮೈಂಡ್, ವಾಯ್ಸ್ ಹಿಂದೆ ಇರುವ ಹಾರ್ಟ್ ಅಣ್ಣ ಅವೆರಡನ್ನೂ ಒಂದು ಜಡೆ ಥರ ಹೆಣೆದು ವಿತ್ ದ ಕ್ಯೂರಿಯಾಸಿಟಿ, ಆ ಒಂದು ಆರ್ಟ್ ಆಫ್ ಎಕ್ಸ್ಪ್ಲೋರಿಂಗ್ ಲೈಫ್ ಇದೆಯಲ್ಲ, ಕಮ್ ವಾಟ್ ಮೇ ವಿತ್ ಕಾನ್ಷಿಯಸ್ನೆಸ್, ಕಮ್ ವಾಟ್ ಮೇ ವಿತ್ ದಟ್ ರೈಟ್ ಡೆಸ್ಟಿನೇಷನ್. ರೈಟ್ ಅಂತ ನಾವು ಅನ್ಕೋಬೇಕಷ್ಟೇ. ವಿ ವಿಲ್ ನಾಟ್ ನೋ ಟಿಲ್ ದ ಟೈಮ್ ಯು ಕ್ರಾಸ್ ಇಟ್. ಆ್ಯಂಡ್ ಈ ರೈಟು ರಾಂಗು ಎಲ್ಲ ಅಗೇನ್ ಸೊಸೈಟಿ ಹಾಕೋ ಲೇಬಲ್ಸ್ಗಳು, ಈ ಥರದ್ದೆಲ್ಲ ನೀವು ಕಾನ್ಷಿಯಸ್ ಆಗಿ ನಿಧಾನ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಟು ಲುಕ್ ಅಟ್ ಯುವರ್ ಓನ್ ಲೈಫ್. ಆ್ಯಂಡ್ ಹಿಯರ್ ವಿ ಕೈಂಡ್ ಆಫ್ ಇಂಟ್ರಡ್ಯೂಸ್ ಯು ಟು ದೀಸ್ interesting people who've had a journey of their own. And what is your takeaway from today's podcast is definitely something that you will have to answer it to your own self. Comment section ಅಲ್ಲಿ do let us know ಯಾವ 3 ವ್ಯಕ್ತಿತ್ವಗಳನ್ನು ನೀವು ಕೂಡ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಆ್ಯಂಡ್ ವಾಟ್ ಈಸ್ ಯೋರ್ takeaway from ವಸಂತಿ ಅವರ ಲೈಫ್? Yes, I too would like to know. Do let her know on her Insta DM, and of course be part of the event Culturotsava that is Culturotsava. happening Thank you, on the Rashmi. 17th, 18th January. 18th and Yes, ಎಲ್ಲರೂ ಬನ್ನಿ. thank you Vasanti. Thank you, See you Rashmi. around. Absolutely.